ಸ್ವಲ್ಪ ಸಣ್ಣ ಇಟ್ಬಿಟ್ರಿ ಅಲ್ಲ ಓಕೆ. ನೀವೆಲ್ಲ ಮಕ್ಕಳೆಲ್ಲ ಹೊರಗೆ ಬರೀಪ್ಪ, ಸಣ್ಣ ಮಕ್ಕಳು ಸಣ್ಣ ಮಕ್ಕಳನ್ನೆಲ್ಲ ಹೊರಗೆ ತಗೋ. ಎಲ್ಲ ಒಳಗಡೆ ಗ್ರೌಂಡ್ನಲ್ಲಿ ಓಡಾಡ್ತಾ ಇದ್ದಾರೆ, ಅವ್ರನ್ನೆಲ್ಲ ಹೊರಗೆ ತಗೋರಿ. ಫೈನಲ್ ಪಂದ್ಯ ಪ್ರಾರಂಭವಾಗ್ತಾ ಇದೆ. DPO ತಂಡ ವರ್ಸಸ್ DAR ತಂಡ. ಕಾದು ನೋಡೋಣ. ಓಪನಿಂಗ್ ತಾಂಡಿಗರಾಗಿ ಆದಷ್ಟು ಬೇಗನೆ ಬರಬೇಕು. ಬ್ಯಾಟ್ಸ್ಮನ್ ಬೇಗನೆ ಬನ್ನಿ ಸರ್. ಬಾಲ್ ಅವ್ರ ಕಡೆ ಕೊಡನೆ. ಸಿದ್ದು ಸರ್ ಬಾಲ್ ಸರ್ ಬಾ ಅಂತೇಳಿ ಫೋನ್ ಮಾಡಂತೇಳಿ ತಮ್ಮ. ಇದೀಗ ತಾನೇ ಬಂದಂತ ಪ್ರೇಕ್ಷಕರಿಗೆ ಗಮನ ಇರಲಿ, ಕಬಡ್ಡಿಯಲ್ಲಿ ಚಾಂಪಿಯನ್ ತಂಡವಾಗಿದೆ DAR ತಂಡ. ವಾಲಿಬಾಲ್ ಅಲ್ಲಿ ಚಾಂಪಿಯನ್ ಆಗಿದೆ ಬಸವನ ಬಾಗೇವಾಡಿ ಉಪವಿಭಾಗ ತಂಡ. ನೋಡೋಣ ಈಗ ಕ್ರಿಕೆಟ್ ಅಲ್ಲಿ ಯಾವ ತಂಡ ಚಾಂಪಿಯನ್ ಆಗಲಿದೆ ಅಂತ. 2025ರ ವಾರ್ಷಿಕ ಕ್ರೀಡಾಕೂಟ ವಿಜಯಪುರ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ 2025 ಹಾಗೂ ಟಗ್ ಆಫ್ ವಾರ್ ನಲ್ಲಿ ಕೂಡ ಇನ್ನು ಟಗ್ ಆಫ್ ವಾರ್ ಇನ್ನು ಕೂಡ ಫೈನಲ್ ಇದೆ ಎಂದು ಮಾಹಿತಿ ಬರ್ತಾ ಇದೆ. ವಿಶೇಷ ಘಟಕ ಹಾಗೂ DAR ಗಳ ಮಧ್ಯೆ ಇಲ್ಲಿ ಕಾಣ್ತಾರೆ ನೋಡಿ. ಓಪನಿಂಗ್ ತಾಂಡಿಗರಾಗಿ ಸಿದ್ದು ಕೋರೆ ಹಾಗೂ ಉಮೇಶ್ ಖಾತೆದಾರ್ ಎಲ್ಲ ತರ್ಬೇಕು ಸಾಹೇಬ್ರ ಗಾಡ್ಯಾಗ ಸರ್. ಎಲ್ಲಿ ಸರ್ ಡಾಕ್ಟರ್ ಸರ್ ಕೇಳತ್ತೀರಿ ಎಸ್ ಕೊಂಚ ಸಮಯದ ನಂತರ ಪಂದ್ಯ ಪ್ರಾರಂಭವಾಗ್ತದೆ. ಸಮಯ ಸರಿಯಾಗಿ 1:08. ಓಕೆ, ಫೈನಲ್ ಪಂದ್ಯಕ್ಕೆ ಓಪನಿಂಗ್ ತಾಂಡಿಗರಾಗಿ ಬಂದಿದ್ದಾರೆ ಉಮೇಶ್ ಕೆ ಹಾಗೂ ಸಿದ್ದು ಕೋರೆ. ಕೌಂಟ್ ಡೌನ್ ಬಿಗಿನ್ ಆಗ್ತಾ ಇದೆ ಫೈನಲ್ ಪಂದ್ಯಕ್ಕೆ. 10, 9, 8, 7, 6, 5, 4, 3, 2, 1. Let's play. ಮೊದಲನೇ ಎಸೆತದಲ್ಲೇ 4 ರನ್ಗಳೊಂದಿಗೆ ಖಾತೆಯನ್ನು ಆರಂಭಿಸಿದ್ದಾರೆ. ಉತ್ತಮವಾದಂತಹ ಹೊಡೆತ ಕವರ್ಸ್ನಲ್ಲಿ. ಗಜಾನನ್ ಅವರ ಪ್ರಥಮ ಎಸೆತದಲ್ಲೇ ಉಮೇಶ್ ಅವರು ಕವರ್ ಡ್ರೈವ್ ಮೂಲಕ 4 ರನ್ಗಳನ್ನು ತಮ್ಮ ಖಾತೆಯನ್ನು ಆರಂಭಿಸಿದ್ದಾರೆ. ಮತ್ತೊಮ್ಮೆ ಗಜಾನನ್. ಉತ್ತಮವಾದಂತಹ ಎಸೆತ, ಡಾಟೆಡ್ ಡೆಲಿವರಿ. 4 ವಿಕೆಟ್ ಕೀಪಿಂಗ್ ನಲ್ಲಿ ಆಸಿಫ್ ಅವರು. ಶಾರ್ಟ್ ಕವರ್ಸ್ ನಲ್ಲಿ ಲಕ್ಷ್ಮಣ್ ಸರ್ ಅವರು ಕೂಡ ಉತ್ತಮವಾದಂತಹ ಆಲ್ರೌಂಡರ್ ಆಟಗಾರರು. ಮತ್ತೊಮ್ಮೆ ಗಜಾನನ್ ಅಂಪೈರ್ ಶ್ರೀಧರ್ ಸರ್ ಅವ್ರನ್ನ ದಾಟಿ ಈ ಬಾರಿ ಅಗಲವಾದ ಎಸೆತ, ವಕ್ರಚಂಡನ ವೇಷನ ಈ ಒಂದು ಇನ್ನಿಂಗ್ಸ್ನ ಪ್ರಥಮ ಅತಿರಿಕ್ತ ರನ್ಗಳು ಸೇರ್ಪಡೆ ಆಗ್ತಾ ಇದೆ ಸ್ಕೋರ್ ಬೋರ್ಡ್ ನಲ್ಲಿ. ಈ ಒಂದು ವೈಡ್ನೊಂದಿಗೆ ತಂಡದ ಮೊತ್ತ 5. ಔಟ್ಸೈಡ್ ಎಡ್ಜ್ ಆಗ್ತಾ ಇದೆ. ಗ್ಯಾಪ್ ನಲ್ಲಿ ಹೋಗ್ತಾ ಇದೆ ಚೆಂಡು ವೇಗವಾಗಿ. ಕುಮಟಿ ಸರ್ ಅವರು ಚೆಂಡನ್ನು ಹಿಡಿಯಲು ಆಗಲಿಲ್ಲ. 4 ರನ್ಗಳ ಸೇರ್ಪಡೆ. 4.
ಮತ್ತೊಮ್ಮೆ ತಮ್ಮ ಬೌಲಿಂಗ್ ಎಂಡ್ ಅನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಈಗ ಗಜಾನನ್ ಅವರು ಓವರ್ ದ ವಿಕೆಟ್ ಅನ್ನ ಬರ್ತಾ ಇದ್ದಾರೆ. ಅಂಪೈರ್ ಶ್ರೀಧರ್ ಜೋಶಿ ಅವರ ಒಂದು ಅನುಮತಿಯನ್ನ ಪಡೆದುಕೊಂಡು ಗಜಾನನ್ ಟು ಉಮೇಶ್. ಮತ್ತೊಂದು ಸೇಮ್ ಮ್ಯಾಚ್ ಆಗಿದೆ. ಆದರೆ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ತಂಡದ ನಾಯಕರಿಂದ ಸುನಿಲ್ ಕಾಂಬ್ಳೆ ಸರ್ ಅವರಿಂದ, ದ ಕ್ಯಾಪ್ಟನ್ ಆಫ್ DPO ಟೀಮ್. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ, ಯಾವುದೇ ರನ್ ಇಲ್ಲ. ತಂಡದ ಮೊತ್ತ ಯಥಾಸ್ಥಿತಿಯಲ್ಲಿ 9 ಪ್ರಥಮ ಓವರ್ನ ಪ್ರಗತಿಯಲ್ಲಿ. ಮತ್ತೊಂದು ಔಟ್ಸೈಡ್ ಎಡ್ಜ್. ಈ ಬಾರಿ ಮಿಸ್ ಫೀಲ್ಡಿಂಗ್ ಆದ ಕಾರಣ ಮತ್ತೊಂದು ರನ್ನಿನ ಸೇರ್ಪಡೆ ಆಗ್ತಾ ಇದೆ. ಈ 1 ರನ್ಗಳೊಂದಿಗೆ ತಂಡದ ಮೊತ್ತ 10. ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಕೊನೆಯ ಎಸೆತ ಬಾಕಿ ಇರುವಂತೆ. ಎಳೆದು ಬಾರಿಸಿದ್ದಾರೆ ಆಫ್ ಸೈಡ್ ನಲ್ಲಿ. ಮತ್ತೊಂದು 4 ರನ್ಗಳು ಕನೆಕ್ಟಿಂಗ್ ಬ್ರಿಟಾನಿಯಾ ಬಿಸ್ಕಿಟ್. ಟಿನ್ ಟಿನ್ ಟಿನ್. ತಂಡದ ಮೊತ್ತದಲ್ಲಿ ಭಾರಿ ಏರಿಕೆ. ತಂಡದ ಮೊತ್ತ ಪ್ರಥಮ ಓವರ್ನ ಮುಕ್ತಾಯಕ್ಕೆ ನೋಡಬಹುದು ಯಾವ ರೀತಿಯಾಗಿ ಕಟ್ ಶಾಟ್ ಹೊಡೆದ್ರಲ್ಲಿ ಮ್ಯಾನ್ ಇನ್ ಫಾರ್ಮ್ ಅಂತ ಹೇಳ್ಬೋದು. ತಂಡದ ಮೊತ್ತ 14. ನಿನ್ನೆಯ ಪಂದ್ಯದ ಗೆಲುವಿನ ರೂವಾರಿ ಸಿದ್ದರಾಮ್ ಕೋರೆ ಸರ್ ಅವರ ವಿಕೆಟ್ ಅನ್ನು ಆದಷ್ಟು ಬೇಗನೆ ಪಡೆಯಬೇಕು. DPO ತಂಡದ ಆಟಗಾರರು ಇಲ್ಲವಾದಲ್ಲಿ ಸಿದ್ದರಾಮ್ ಹಾಗೂ ಇನ್ನು ಡಗೌಟ್ ನಲ್ಲಿ ಕಾಯ್ತಾ ಇದ್ದಾರೆ. ಸಿದ್ದು ಸ್ಫೋಟಕ ಬ್ಯಾಟಿಂಗ್ ಇನ್ನು ಬರಬೇಕಿದೆ. ಬೌಲಿಂಗ್ ನಲ್ಲಿ ಈಗ 14 runs, 1 over. ಸರ್ ಬೌಲರ್ ನೇಮ್ ಸರ್ ಬೌಲರ್ ನೇಮ್ ಹೇಳಿ ಸರ್ ಸ್ವಲ್ಪ. ಓಕೆ 4. 4 ರನ್ಗಳು. ಮತ್ತೊಮ್ಮೆ ಯಾವ ರೀತಿಯಾಗಿ ಲೂಸ್ ಡೆಲಿವರಿ ಆಗ್ತಾ ಇದ್ದಾರೆ. ಟಾಸ್ ಅನ್ನ ಗೆದ್ದು ಮೊದಲು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಂತ ತಂಡ DPO ತಂಡ. ಪಿಡಿಶೆಟ್ಟಿ ಸರ್ ಅವರಿಂದ ಬೌಲಿಂಗ್. ಮತ್ತೊಮ್ಮೆ Miss. ಬಲವಾದ ಮನವಿ. ವಿಶಿಷ್ಟ ಶೈಲಿ ಅಂಪೈರ್ ನಾಟ್ ಔಟ್ ಎಂದು ತೀರ್ಮಾನ. ಮತ್ತೊಮ್ಮೆ Miss. ಪಿಶೆಟ್ಟಿ ಟು ಉಮೇಶ್. Bowling. ಉತ್ತಮವಾದಂತಹ ಹೊಡೆತ ಈ ಬಾರಿ. ಮತ್ತೊಂದು 4 ರನ್ಗಳಾಗುವ ಸಾಧ್ಯತೆ. 4. 4 ರನ್ಗಳ ಸೇರ್ಪಡೆ. ಪವರ್ ಪ್ಲೇ ಲಾಭವನ್ನು ಸಂಪೂರ್ಣವಾಗಿ ಪಡೆದುಕೊಳ್ತಾ ಇದ್ದಾರೆ ಇಬ್ಬರು ಬ್ಯಾಟ್ಸ್ಮನ್ ಉಮೇಶ್ ಹಾಗೂ ಸಿದ್ದರಾಮ್ ಅವರು. How many overs? ಮತ್ತೊಮ್ಮೆ ಬರ್ರಿ. ಪುಟ್ಟ ಯೂಟ್ಯೂಬ್ ಒಳಗೆ ಇದು ಬರ್ತದೆ ಸ್ವಲ್ಪ. Bowling. ಮತ್ತೊಮ್ಮೆ ಈ ಬಾರಿ ಫುಲ್ ಶಾಟ್ ಮಾಡಿದ್ದಾರೆ. ಡೀಪ್ ಫೈಲ್ ಲೆಗ್ ನ ಚೆಂಡು ಹೋಗ್ತಾ ಇದೆ. ಸ್ವಲ್ಪ deep ಆಗಿ ಬಿಟ್ಟಿದ್ದಾರೆ ಅಲ್ಲಿ. 4. ಬಾಲ್ ಹೋಗ್ತಾ ಇದೆ ನೋಡ್ಬೇಕು ಬೌಂಡ್ರಿ ಹತ್ರ. 4 ಪಾಪ. ಅಯ್ಯಯ್ಯೋ 4. 3 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 25. ಬಹಳ ಒಳ್ಳೆ ಆಟ ಸರಿದಂಗೆ ಆಡುತ್ತಿದ್ದಾರೆ. ಕರೆ ಸ್ವಿಂಗ್ ಅಂಡ್ ಮಿಸ್ ಎಳೆದು ಬಾರಿಸಲು ಪ್ರಯತ್ನ. ಈ ಬಾರಿ ನೇರವಾಗಿ ವಿಕೆಟ್ ಕೀಪರ್ ಅವರ ಕೈಯಲ್ಲಿ ಚೆಂಡು. ಓವರ್ ಮುಕ್ತಾಯ. 2 ಓವರ್ಗಳ ಮುಕ್ತಾಯಕ್ಕೆ DAR ತಂಡ ಟಾಸ್ ಅನ್ನು ಸೋತು ಮೊದಲು ಬ್ಯಾಟಿಂಗ್ ಏರಿದಂತ ತಂಡ ನಿಗದಿತ 2 ಓವರ್ಗಳಲ್ಲಿ 25 ರನ್ ಅನ್ನು ಕಲೆ ಹಾಕಿದೆ. ಯಾವುದೇ ವಿಕೆಟ್ ನಷ್ಟವಿಲ್ಲದೆ 2 ओवर के समाप्ति के बाद स्कोर बढ़ता हुआ 25 रन बना कोई नुकसान पर. जल्दी स्ट्राइक चेंज ಮಾಡಿ. देखना होगा बचे हुए 8 ओवर में कितना रन बना सकते हैं. ಈ ಬಾರಿ 3ನೇ ಓವರ್ನ ತೆಗೆದುಕೊಂಡು ಬೌಲಿಂಗ್ ನಲ್ಲಿ ಗಜಾನನ್ ಕೊಂಚ ಈಗ ಕ್ಯಾಪ್ಟನ್ ಲಕ್ಷ್ಮಣ್ ಸರ್ ಕೊಂಚ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಗಜಾನನ್ ಅವರಿಗೆ. ಒಂದು ವಿಕೆಟ್ ನ ಹುಡುಕಾಟದಲ್ಲಿದೆ ಈಗ DAR ತಂಡ. ಸಾರಿ ವಿಜಯ್ ಸರ್ ವಿಜಯ್ ಕುಮಾರ್ ಔಟಿ ಸರ್ ಬೌಲಿಂಗ್ ನಲ್ಲಿ ತಮ್ಮ ಕೋಟದ ಮೊದಲನೇ ಓವರ್ ತಂಡದ 3ನೇ ಓವರ್ನ ತೆಗೆದುಕೊಂಡು ಪವರ್ ಪ್ಲೇನ ಕೊನೆ ಓವರ್.
ಮುಂದೆ ಬಂದು ಎಳೆದು ಬಾರಿಸಲು ಪ್ರಯತ್ನ. ಬರ್ರಿ ಮಿಡ್ ಆಫ್ ನಲ್ಲಿ ಕ್ಷೇತ್ರ ರಕ್ಷಣೆ, 1 ರನ್ಗಳ ಸೇರ್ಪಡೆ. ಔಟ್ ಇಲ್ಲ. ಹಲೋ ವಿಜಯ್, 1 ವಿಕೆಟ್ ತೆಗೆದುಕೊಂಡ್ರೆ 1,000 ರೂಪಾಯಿ ಘೋಷಣೆ. ಮೈಕ್ 2 ಸಾವಿರದಿಂದ ಹೊಡಿರಿ 6. ಈ ಊರಿನಲ್ಲಿ 1 ವಿಕೆಟ್ ಪತನ. ಬರ್ಲಿ ಎಬ್ಬಸ್ರಿ. ಈ ಬಾರಿ ಬರ್ತಾ ಇದೆ ಮೊದಲನೇ ಸಿಕ್ಸರ್, ಡೀಪ್ ಮಿಡ್ ವಿಕೆಟ್ ಅಪ್ಪ. ಬರ್ರಿ 6. ಧನಾಧನ್ ಸಿಕ್ಸರ್. 6 ಓಟಗಳು ಸೇರ್ಪಡೆ ಆಗ್ತಾ ಇದೆ ಸ್ಕೋರ್ ಬೋರ್ಡ್ ನಲ್ಲಿ. ನೋ ವಿಕೆಟ್ಸ್, ಓನ್ಲಿ 6. ಫುಲ್ ಶಾಟ್ ಸಿದ್ದರಾಮ್ ಸರ್ ಅವರಿಂದ ನಿನ್ನೆ ಫಾರ್ಮ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸ್ಫೋಟಕ ಬ್ಯಾಟ್ಸ್ಮನ್. ಈಗಾಗಲೇ ವಿಜಯ್ ಅವರಿಗೆ ಬಹುಮಾನ ಘೋಷಣೆ ಆಗ್ತವೆ. 1 ವಿಕೆಟ್ಗೆ 1,000 ರೂಪಾಯಿ. ತಂಡದ ಮೊತ್ತ 32. ರಿವರ್ ಸ್ವೀಪ್ ಬಾರಿಸಲು ಪ್ರಯತ್ನ. ಈ ಬಾರಿ ನೇರವಾಗಿ ವಿಕೆಟ್ ಕೀಪರ್ ಅವರ ಕೈಯಲ್ಲಿ ಚೆಂಡು. ಡಾಟ್ ಬಾಲ್. ಇನ್ನೊಂದು 6 ಹೊಡಿತೀರಿ. ಬರ್ರಿ ಮತ್ತೊಂದು ಗಗನಚುಂಬಿ ಸಿಕ್ಸರ್, ನೇರವಾಗಿ ಮೈದಾನದ ಹೊರಗೆ. 2ನೇ ಸಿಕ್ಸರ್ ಈ ಒಂದು ಓವರ್ ನಲ್ಲಿ. ಸಿದ್ದರಾಮ್ ಅವರಿಂದ ಸ್ಫೋಟಕ ಬ್ಯಾಟಿಂಗ್ ಘೋಷಣೆ. ಇದೇ ಒಂದು ತಂಡ, DR ತಂಡ. ಬಾರಿ 6 ಹೊಡೆದಿದ್ದಾರೆ ನಮ್ಮ ಬ್ಯಾಟ್ಸರು. ಬೆಟರ್ 6. ತಂಡದ ಮೊತ್ತದಲ್ಲಿ ಭಾರಿ ಏರಿಕೆ. ಪವರ್ ಪ್ಲೇ ಲಾಭವನ್ನು ಸಂಪೂರ್ಣವಾಗಿ ಪಡೆದುಕೊಳ್ತಾ ಇದ್ದಾರೆ. ತಂಡದ ಮೊತ್ತ 38. ಇನ್ನೊಂದು 6 ಹೊಡ್ರಿ. ರಿವರ್ ಸ್ವೀಪ್ ಬಾರಿಸಿದ್ದಾರೆ. ಈ ಬಾರಿ 4 ರನ್ಗಳಾಗುವ ಸಾಧ್ಯತೆ. 4 ರನ್ಗಳು. ಉತ್ತಮವಾದಂತಹ ರನ್ನಿಂಗ್ ಬಿಡಿಂದ ವಿಕೆಟ್. 4 ರನ್ಗಳು. 4. ಉತ್ತಮ ಚೌಕ ಆಗಿದೆ. ಇಲ್ಲಿ ಜಾಗ ಇಲ್ಲೂ ಎರಡು 6 ಬಾರಿ ಹೊಡೆದ. ಡೈರೆಕ್ಟ್ ಹಿಟ್ ಆಗಿದ್ರೆ ಔಟ್ ಆಗ್ತಿತ್ತು. ನಾಟ್ ಔಟ್. ಡೈರೆಕ್ಟ್ ಹಿಟ್ ಆಗಲಿಲ್ಲ. ಮತ್ತೊಂದು ಉತ್ತಮವಾದ ರನ್ನಿನ ಸೇರ್ಪಡೆ. ತಂಡದ ಮೊತ್ತ 43. 3 ಓವರ್ಗಳ ಪವರ್ ಪ್ಲೇ ಮುಕ್ತಾಯಕ್ಕೆ ತಂಡದ ಮೊತ್ತ 43. ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಉತ್ತಮವಾದಂತಹ ಪ್ರಾರಂಭ DR ತಂಡಕ್ಕೆ. ಈಗ 4ನೇ ಓವರ್ನ ತೆಗೆದುಕೊಂಡು ಬೌಲಿಂಗ್ ಮಾರ್ಕ್ ನಲ್ಲಿ ವೀರೇಶ್ ತಮ್ಮ ಕೋಟದ ಮೊದಲನೇ ಓವರ್, ತಂಡದ 4ನೇ ಓವರ್ನ ತೆಗೆದುಕೊಂಡು 3ನೇ 6 ಯಾವಾಗ? ಎಲ್ಲೋ ಒಂದು ಬದಲಿ ನೋಡಬೇಕು. ಟಾಸ್ ಅನ್ನ ಗೆದ್ದು ಮೊದಲು ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಂತ DPA ತಂಡ 3 ಓವರ್ಗಳ ಮುಕ್ತಾಯಕ್ಕೆ 43 ಸರ್. ಉತ್ತಮವಾದಂತ ಪ್ರಾರಂಭ ಪವರ್ ಪ್ಲೇ ನಲ್ಲಿ. ಈ ಬಾರಿ ನೋ ಮ್ಯಾನ್ಸ್ ಲ್ಯಾಂಡ್. 1 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ವೀರೇಶ್ ಬೌಲಿಂಗ್ ನಲ್ಲಿ ಕೇವಲ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಆಡದಲ್ಲದೆ ಓಪನ್ ಟೂರ್ನಮೆಂಟ್ ನಲ್ಲಿ ವಿಜಯಪುರ ಜಿಲ್ಲೆಯನ್ನು ಪ್ರತಿನಿಧಿಸುವಂತಹ ಆಟಗಾರ ವೀರೇಶ್. ಆಲ್ರೌಂಡರ್. ಬಲವಾದ ಮನವಿ, ಆದರೆ ನೇರವಾಗಿ ವಿಕೆಟ್ ಕೀಪರ್ ಕೈಯಲ್ಲಿ ಚೆಂಡು. ಡಾಟೆಡ್ ಡೆಲಿವರಿ, ಚಿಕ್ಕಿ ಎಸೆತ. ತಂಡದ ಮೊತ್ತ 44. ಯಾವುದೇ ವಿಕೆಟ್ ನಷ್ಟವಿಲ್ಲದೆ. ಮತ್ತೊಮ್ಮೆ ಈ ಬಾರಿ ಸ್ಲೋವರ್ 1 ಎಳೆದು ಬಾರಿಸಲು ಪ್ರಯತ್ನ. ವಿಜಯ್ ಅವರ ಕೈಯಲ್ಲಿ ಚೆಂಡು. ಮತ್ತೊಂದು ರನ್ನಿನ ಸೇರ್ಪಡೆ. ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನ. ಎಲ್ಲೋ ಒಂದು ಬದಿಯಲ್ಲಿ ಒಂದು ಪಾರ್ಟ್ನರ್ಶಿಪ್ ಅನ್ನ ಬ್ರೇಕ್ ಮಾಡಲೇಬೇಕು. ಯಾಕಂದ್ರೆ ತಂಡದ ಮೊತ್ತ 45ಕ್ಕೆ ಏರಿಕೆ ಆಗ್ತಾ ಇದೆ. ಈ ಬಾರಿ ಹೇಳ್ತಿರೋ ಹಾಗೆ ಕ್ಲೀನ್ ಬೋಲ್ಡ್. ಮೊದಲನೇ ವಿಕೆಟ್ ಪತನವಾಗ್ತಾ ಇದೆ. ಡ್ಯಾನ್ಸಿಂಗ್ ಅಂಪೈರ್. ಕ್ಲೀನ್ ಬೋಲ್ಡ್. ಸ್ಫೋಟಕ ಬ್ಯಾಟ್ಸ್ಮನ್ ವಾಪಸ್ ಪೈಲನ್ನು ಹಾದು ಹಿಡಿತಾ ಇದ್ದಾರೆ. ಅಂಪೈರ್ ಅವರಿಗೆ ದಾರಿಯನ್ನ ತೋರಿಸ್ತಾ ಇದ್ದಾರೆ. ಅಲ್ಲಿ
ಕಾದು ನೋಡೋಣ. ಒನ್ ಡೌನ್ ಬ್ಯಾಟ್ಸ್ಮನ್ ತೆಲಿ ಸರ್ ಅವ್ರಿಗಾಗಿ ಇಲ್ಲಿ ಹಲವಾರು ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ತೆಲಿ ಸರ್ ಒನ್ ಡೌನ್ ಬ್ಯಾಟ್ಸ್ಮನ್ ಅವರು ಬರ್ತಾರ ಅಂತ. DR ತಂಡದ ಕ್ಯಾಪ್ಟನ್ ತೆಲಿ ಸರ್, ಕೊನೆಯ ಆಟ ಇದು, ಕೊನೆಯ ಪ್ರದರ್ಶನ ಇದೆ. ಏನಾದರೂ ಒನ್ ಡೌನ್ ಬಂದು ಮನೋರಂಜನೆ ಮಾಡ್ತಾರಂತ ಕಾದು ನೋಡೋಣ. ತೆಲಿ ಸರ್ ಕ್ಯಾಮ್ರಾ ನೋಡ್ಲಿ, ಇದ್ಯಾಕೆ ಇದು ಸೂರ್ಯನ ಕಿರಣ ತೆಗಿತೀವಿ. ಅದು ಕಾಡುತ್ತೆ, ಇದು ಓಕೆ, ಇದರ ಒನ್ ಡೌನ್ ಬ್ಯಾಟ್ಸ್ಮನ್ ರೂಪದಲ್ಲಿ ಬ್ಯಾಟ್ಸ್ಮನ್ ಯಾರು ನೋಡಿ ಸರ್? ಸರ್ ಬ್ಯಾಟ್ಸ್ಮನ್ ನೇಮ್ ಸರ್? ಭೀಮು. ಭೀಮು ಬ್ಯಾಟ್ಸ್ಮನ್ ಭೀಮು. ಉತ್ತಮವಾದಂತ ಅರ್ಥ. ಭೀಮು ಅವರ ಗದ ಪ್ರಹಾರವಾಗಿದೆ ಮೊದಲನೇ ಎಸೆತದಲ್ಲಿ. ಹೆಸರಿನಲ್ಲೇ ಒಂದು ಪವರ್ ಇದೆ. ಭೀಮು 1 ರನ್ಗಳೊಂದಿಗೆ ಖಾತೆಯನ್ನು ಆರಂಭಿಸಿದ್ದಾರೆ. ವೀರೇಶ್ ಚನ್ಶೆಟ್ಟಿ ಮತ್ತೊಮ್ಮೆ ನೇರವಾಗಿ ಕ್ಯಾಚ್ ಇದ್ದಲ್ಲಿ. ಓ, ಲಕ್ಷ್ಮಣ್ ಸರ್ ರೆಡಿ ಆಗಿರಲಿಲ್ಲ. ಬಾಲ್ ತುಂಬಾ ವೇಗವಾಗಿ ಬಂತು, ಅನ್ಎಕ್ಸ್ಪೆಕ್ಟೆಡ್ ಇತ್ತು. ಓವರ್ ಮುಕ್ತಾಯ ಆಗ್ತಾ ಇದೆ. ಟಫ್ ಕ್ಯಾಚ್ ಆದರೂ ಕೂಡ ಊಹೆ ಮಾಡಿರಲಿಲ್ಲ ಸರ್, ರೆಡಿ ಇರಲಿಲ್ಲ ಸ್ವಲ್ಪ. ಓವರ್ ಮುಕ್ತಾಯ. ಗುಡ್ ಓವರ್ ಫ್ರಾಮ್ ವೀರೇಶ್. ಕೇವಲ 4 ರನ್ ಅನ್ನು ನೀಡಿದ್ದಾರೆ ಈ ಒಂದು ಓವರ್ನಲ್ಲಿ. 1 ಪ್ರಮುಖ ವಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ ವೀರೇಶ್ ಚನ್ಶೆಟ್ಟಿ ಅವರು. ಈ ಬಾರಿ ಬೌಲಿಂಗ್ ನಲ್ಲಿ ನಲ್ಲಿ 5ನೇ ಓವರ್ನ ತೆಗೆದುಕೊಂಡು ತಮ್ಮ ಕೋಟದ ಮೊದಲನೇ ಓವರ್ನ ತೆಗೆದುಕೊಂಡು ತಂಡದ DPA ತಂಡದ ನಾಯಕರಾದಂಥ ಶ್ರೀ ಲಕ್ಷ್ಮಣ್ ಸರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ವಿಜಯಪುರ, ಪ್ರಥಮ ಎಸೆತ. ಫುಲ್ ಶಾಟ್ ಮಾಡಿದರೆ ಹೆಚ್ಚಾಗಿದೆ. ಅಲ್ಲಿ ಪ್ರೊಟೆಕ್ಷನ್ ಇದೆ, ಆದರೆ 1 ಬೌನ್ಸ್ ಓವರ್ ದ ರೋಪ್. 4 ರನ್ಗಳು 1. 51 ಹಾಫ್ ಸೆಂಚುರಿ. ನಾನು ಮೊದಲೇ ಹೇಳಿದ್ದೆ, DAR ತಂಡದ ಹೋಮ್ ಗ್ರೌಂಡ್ ಇದು. ತುಂಬಾ ಪ್ರಾಕ್ಟೀಸ್ ಮಾಡಿದ್ದಾರೆ ಒಂದು ಪಂದ್ಯಾವಳಿಗೆ. ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 55. ಈ ಬಾರಿ ಉತ್ತಮವಾದಂತಹ ಎಸೆತ. ಗುಡ್ ಕಮ್ ಬ್ಯಾಕ್ ಸರ್, ಲಕ್ಷ್ಮಣ್ ಸರ್ ಅವರಿಂದ. ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನ. ಮತ್ತೊಂದು ರನ್ನಿನ ಸೇರ್ಪಡೆ ಈ ಬಾರಿ. ಫುಲ್ ಶಾಟ್ ನೇರವಾಗಿ ಕಾಂಬಾಕ್ಸ್ ಹತ್ರ ಬರ್ತಾ ಇದೆ. ಮತ್ತೊಂದು ಸಿಕ್ಸರ್ ಭೀಮು ಅವರ ಬ್ಯಾಟ್ನಿಂದ ಹೊರಚಿಮ್ತಾ ಇದೆ. ಈಗ ಬ್ಯಾಕ್ ನೋಡ್ಬೋದು ಯಾವ ರೀತಿಯಾಗಿ ಬ್ಯಾಕ್ ಫುಟ್ ಫುಲ್ ಶಾಟ್ ಮಾಡಿದ್ದಾರೆ. ರೋಹಿತ್ ಶರ್ಮಾ ರೀತಿಯ ಶೈಲಿಯಲ್ಲಿ ಹೊರಂತ ಸಿಕ್ಸರ್. ಬೃಹತ್ ಮೊತ್ತದತ್ತ DAR ತಂಡ. ಈ ಒಂದು ಸಿಕ್ಸರ್ನೊಂದಿಗೆ ತಂಡದ ಒಟ್ಟು ಮೊತ್ತ 62. 5ನೇ ಓವರ್ನ ಕೊನೆಯ ಎಸೆತ ಬಾಕಿ. ಐದನೇ ಓವರ್ ಲಾಸ್ಟ್ ಬಾಲ್. 62 ರನ್ಗಳು. ರನ್ ಸ್ವಲ್ಪ ಜಾಸ್ತಿ ಆಗಿದೆ, ಆದರೂ ವಿಕೆಟನ್ನು ತೆಗೆದುಕೋಬೇಕಾಗಿದೆ ಈ ಸದ್ಯಕ್ಕೆ. ವೈಡ್. ಅಗಲವಾದ ಎಸೆತ. ಮತ್ತೊಂದು ರನ್ನಿನ ಸೇರ್ಪಡೆ. ವೈಡ್ ಬಾಲ್. 5ನೇ ಓವರ್ನ ಕೊನೆಯ ಎಸೆತ ಬಾಕಿ. ಫುಲ್ ಟಾಸ್ ಬಾಲ್. ಮತ್ತೊಂದು ಫುಲ್ ಶಾಟ್ ಮಾಡಿದ್ದಾರೆ ನೇರವಾಗಿ ಡೀಪ್ ಸ್ಕ್ವೇರ್ ಲೆಗ್ ನತ್ತ ಚೆಂಡು. 6 ರನ್ಗಳು. ಓಕೆ, ಅಂಪೈರ್ ಚೆಕಿಂಗ್ ಫಾರ್ ಓವರ್ ವೆಸ್ಟ್ ಆಯ್ತಾ? ಅಂಪೈರ್ ಲೆಗ್ ಅಂಪೈರ್ ಚೆಕಿಂಗ್ ನೋಡೋಣ.
ಓಕೆ, ಇಟ್ಸ್ ಅ ಗುಡ್ ಬಾಲ್, ಫೇರ್ ಡೆಲಿವರಿ, ಗುಡ್ ಬಾಲ್. ಫೇರ್ ಡೆಲಿವರಿ. ತಂಡದ ಮೊತ್ತ 69, 5 ಓವರ್ಗಳ ಮುಕ್ತಾಯಕ್ಕೆ 69. ಸಾಫ್ಟ್ವೇರ್ ಲೈವ್ ಐತೆ ಅದು, ಲೈವ್ ಸಾಫ್ಟ್ವೇರ್ ಲೈವ್ ಐತೆ. ಮತ್ತೊಮ್ಮೆ ಬೌಲಿಂಗ್ ನಲ್ಲಿ ಗಜಾನನ ತಮ್ಮ ಕೋಟದ 2ನೇ ಓವರ್ ತಂಡದ 6ನೇ ಓವರ್ನ ತೆಗೆದುಕೊಂಡು ಮತ್ತೊಂದು ಫುಲ್ ಟಾಸ್ ಬಾಲ್. ಕೇವಲ 1 ರನ್ಗಾಗಿ. ಮತ್ತೊಮ್ಮೆ ಮುಂದೆ ಬಂದು ಎಳೆದು ಬಾರಿಸಲು ಪ್ರಯತ್ನ, ಭೀಮನ ಗದ ಪ್ರಹಾರ, ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ವೀರೇಶ್ ಅವರಿಂದ. ಮತ್ತೊಮ್ಮೆ ಕೇವಲ 1 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 71, ಸಾರಿ, ಈ ಬಾರಿ ಮತ್ತೊಮ್ಮೆ ಡೀಪ್ ಎಕ್ಸ್ಟ್ರಾ ಕವರ್ ನಲ್ಲಿ ಯಾವುದೇ ಅವಕಾಶವಿಲ್ಲ ಕ್ಷೇತ್ರ ರಕ್ಷಕರಿಗೆ. ಗ್ಯಾಪ್ ನಲ್ಲಿ ಉಮೇಶ್ ಅವರ ಬ್ಯಾಟ್ ನಿಂದ ಹೊರಚುತ್ತಾ ಇದೆ. ಮತ್ತೊಂದು ಬೌಂಡ್ರಿ, 4 ರನ್ಗಳು. ರನ್ ರೇಟ್ ತುಂಬಾ ವೇಗವಾಗಿ ಹೋಗ್ತಾ ಇದೆ ಡಿಆರ್ ತಂಡ. ಮತ್ತೊಮ್ಮೆ ಗಜಾನನ್ ಡೀಪ್ ಮಿಡ್ ವಿಕೆಟ್ ಎತ್ತ ಚೆಂಡು, ಕೇವಲ 1 ರನ್ಗಾಗಿ. ಎ ನೆಪಿನಲ್ಲಿ 2 ಹುದ್ದೆಗಳು ಖಾಲಿ ಇದಾವೆ ಅಂತ ಈಗ ತಾನೇ ಮಾಹಿತಿ ಬಂದಿದೆ. ಡಿಆರ್ ಇಂದ 2 ಸಿಬ್ಬಂದಿಯನ್ನು ನೇಮಿಸಬೇಕಾಗಿದೆ. ಮತ್ತೊಂದು ಎಳೆದು ಬಾರಿಸಲು ಪ್ರಯತ್ನ, ಈ ಬಾರಿ ಡಾಟ್ ಬಾಲ್. ಬೇಗನೆ ಔಟ್ ಆದರೆ ಅವಕಾಶ ಇದೆ, ಇಲ್ಲಂದ್ರೆ ಎ ನೆಪ್ಪಿಗೆ ಸೀದಾ ಹೋಗಬೇಕಾಗುತ್ತದೆ. ಒಂದು RPI ಕೇಳಿದ್ದಾರೆ ಎ ನೆಪ್ಪಿಗೆ. ಹಚ್ಚಿಂದ ಔಟ್ 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 ಔಟ್. ಓವರ್ ಮುಕ್ತಾಯ. ಔಟ್ ಕೊಟ್ಬಿಡು. 76 ರನ್ನು, 7 ಓವರ್ ಮುಕ್ತಾಯ. 6 ಓವರ್ ಸರ್, 6 ಓವರ್ಗಳ ಮುಕ್ತಾಯ. 76 ರನ್, 6 ಓವರ್ ಮುಕ್ತಾಯಕ್ಕೆ. ಕೊಂಚ ಮಾತುಕತೆಯಲ್ಲಿ ತಳ್ಳಿನರಾಗಿದ್ದಾರೆ ಈಗ ವೀರೇಶ್ ಅವರು ಹಾಗೂ ಲಕ್ಷ್ಮಣ್ ಸರ್. ನೋಡೋಣ. ಬೌಲಿಂಗ್ ನಲ್ಲಿ ಬದಲಾವಣೆ ಆಗ್ತಾ ಇದೆ. ಅಲ್ಲೇ ಒಂದು ಬದಿಯಲ್ಲಿ ಲಕ್ಷ್ಮಣ್ ಸರ್ ಬ್ರೇಕ್ ತಗೊಂಡಿದ್ದಾರೆ. ಸ್ಪೆಲ್ ಅನ್ನ 1 ಓವರ್ ಅನ್ನ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಇನ್ನೂ ಕೂಡ ಬಾಟಮ್ ಮ್ಯಾಚ್ ಆಗಿದೆ. ಕೇವಲ 1 ರನ್ಗಾಗಿ. ಅವ್ರು ಮುಗಿಬೇಕಾರ 3 ಮತ್ತೊಮ್ಮೆ ಗುಡ್ ಬಾಲ್, ವೈಟ್ ಬಾಲ್. ನೋಡಿ ಕೊಡ್ರಿ ಅಂಪೈರ್ ಅವ್ರ. ಬಿಸಿಲು ಭಾಳ ಅದ. ಭೀಮು ಅವರ ಒಂದು ಪವರ್ಫುಲ್ ಹೊಡೆತ. 6 ರನ್ಸ್. ಸಖತ್ತಾದ ನೋಡಿದ ಭೀಮು.
ಅವ ಅಲ್ಲಿರ್ಬೇಕಾಗಿತ್ತು ತುಂಬಾ ನಿರಾಸೆಯಲ್ಲಿದ್ದಾರೆ ಇಲ್ಲಿ ಭೀಮು ಅವರು. 1 ರನ್ಗಳ ಸೇರ್ಪಡೆ. ಅದಕ್ಕ ಅವಾಗ ಜಸ್ಟ್ ಅದ್ರ ಹಿಂದಿನ ಬಾಲ್ ಇಲ್ಲಿ ಮಾಡಿ ಯಾವ ತರ್ಸ್ ಅಂಪೈರ್ ಚೇಂಜಿಗೆ ಓವರ್ ಥ್ರೋ ಅದ ಚೇಂಜ್ ಆಗಿಲ್ಲ. 1 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 86. 7ನೇ ಓವರ್ನ ಪ್ರಗತಿಯಲ್ಲಿ. ಏ ಜಾದೂ ಜಾದೂ ಕರ್ತೆ ಜಾದೂ ಪಿಡಿಸೆಟ್ಟಿ ಜಾದೂ ಮಾಡು. ಬಾರಿ ಮುಗಿಲೆಕ್ಕರಕ್ಕೆ ಚೆಂಡು ನೇರವಾಗಿ ಮೈದಾನದೊಳಗೆ. ಓ ಭೀಮಾ ಮತ್ತೊಂದು ಸಿಕ್ಸರ್ ಆಗ್ತಾ ಇದೆ. ಸಿಕ್ಸರ್ ಹೊಡೆದ್ರು ಕೂಡ ಎಲ್ಲೋ ಒಂದು ಬದಿಯಲ್ಲಿ ಮೋಸ್ಟ್ಲಿ ಬ್ಯಾಟ್ಸ್ಮನ್ ಅನ್ನ ಬದಲಾವಣೆ ಮಾಡ್ತಾ ಇದ್ದಾರೆ ಅಲ್ಲಿ. ಸಿದ್ದು ಒಂದು ಟೂರ್ನಮೆಂಟ್ ನಲ್ಲಿ ಅತಿ ಹೆಚ್ಚು ರನ್ ದಾಖಲಿಸಿದಂತ ಸಿದ್ದು ಅವರು ಅಂಕಣವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಉಮೇಶ್ ಅವರ ವಿಕೆಟ್ ಪತನವಾಗಬೇಕಾಗ್ತಾ ಇದೆ ಈಗ. ಚೇಂಜ್ ಆದ್ರ ಬ್ಯಾಟ್ಸ್ಮನ್ ಸಿದ್ದಪ್ಪ ಬೌಲರ್ ಹುಷಾರಾಗಿರು ಸಿದ್ದಪ್ಪ. ಸರ್ ಬೌಲರ್ ನೇಮ್ ಬಾಲ್ ಕೊಟ್ಟು ಸರ್. ಹಳೆ ಬಾಲ್ ಬಂದಿಲ್ಲ, ಹೊರಗಡೆ ಹೋಗಿದ್ದ ಸರ್. ಇದು ಹೊಸ ಬಾಲ್ ಐತೆ ಸರ್. ಇದು ಇಲ್ಲ ಸರ್, ಹಳೆ ಬಾಲ್ ಇಲ್ಲ ಬಂತ. ಓಕೆ, ಬಾಲ್ ಬಂದಿದೆ. ಮತ್ತೊಮ್ಮೆ ಈ ಬಾರಿ ಸುನಿಲ್ ಅವರಿಂದ ಬೌಲಿಂಗ್. ಸ್ಟ್ರೈಕ್ ನಲ್ಲಿ ಸಿದ್ದು ಅವರು ಹೊಡಿಬಡಿದ ಅಂಡಿಗ. ಮೊನ್ನೆ ನಡೆದಂತ ಪಂದ್ಯದಲ್ಲಿ ವೈಟ್ ಬಾಲ್, ಅಗಲವಾದ ಸತ, ಮಳೆ ಇಲ್ಲದ ಬೆಳೆ. 1 ರನ್ಗಳ ಸೇರ್ಪಡೆ. ಈ ಬಾರಿ ಮತ್ತೊಂದು ಸಿಕ್ಸರ್. ಸಿದ್ದಪ್ಪ ನೋಡಿ ಹೊಡಿ. ಏನು ಗಂಟೆ ಬಿದ್ದೀರಿ, ಕಪರತ್ತಿಗೆ ಹಿಡಿಗಿರಿ ನೀವು. ಅಂಪೈರ್ ಅವರ ವಿಶಿಷ್ಟ ಡ್ಯಾನ್ಸಿಂಗ್ ಅಂಪೈರ್. 6 ರನ್ಗಳು. ಮತ್ತೊಮ್ಮೆ ಟಾಪ್ ಎಚ್ ಆಗಿದೆ. ನೋ ಮ್ಯಾನ್ಸ್ ಲ್ಯಾಂಡ್. ಕಾಂಬ್ಳೇಶ್ವರ್ ಚೆಂಡಿನಿಂದ ಹೋಗ್ತಾ ಇದೆ, ಬಟ್ ಸಿಗ್ತಾ ಇಲ್ಲ ಅವರಿಗೆ. ಚೆಂಡು ಅವರನ್ನ ಸೋಲಿಸಿದೆ. ಗುಡ್ ಫೀಲ್ಡಿಂಗ್ ವೆರಿ ಗುಡ್ ಫೀಲ್ಡಿಂಗ್. ಈ ಒಂದು ಉತ್ತಮವಾದ ಫೀಲ್ಡಿಂಗ್ ಮಾಡಿದಕ್ಕೆ 5,001 ರೂಪಾಯಿ ಘೋಷಣೆ ಆಗಿದೆ. ಮೊದಲೇ ರನ್ ಹೋಗ್ಯಾವ ಸಾಯ್ಲಾಕತ್ತೀವಿ ಇಲ್ಲಿ, ನಮ್ಮನ್ನು ಬಿಟ್ರೆ ಹೆಂಗ್ರಿ ಸರ? ಈ ಒಂದು ಬೌಂಡ್ರಿ ಒಂದಿಗೆ ತಂಡದ ಮೊತ್ತ ಶತಕ ದಾಟಿದೆ. 103. ಮತ್ತೊಂದು ಎಳೆದು ಬಾರಿಸಿದ್ದಾರೆ. ಡೀಪ್ ಮಿಡ್ ವಿಕೆಟ್ ಅತ್ತ ಚೆಂಡು. 4 ರನ್ನುಗಳು. ರನ್ನುಗಳ ಸುರಿಮಳೆ ಆಗ್ತಾ ಇದೆ. ಕಾರ್ಕಳದಾಗ ಒಬ್ಬ ಡ್ರೈವರ್ ಕಂಬಿದ್ದದ, ಹುಷಾರಾಗಿರು. 19 MP ಎಲೆಕ್ಷನ್ ಸರ್. ಅವನ ಹೆಸರಿಗಿದ್ದೆ ಸರ್ ನಾನು 2019 MP ಎಲೆಕ್ಷನ್ PSI. ಮತ್ತೊಮ್ಮೆ
ಸುನಿಲ್ ಟು ಸಿದ್ದು. ಉತ್ತಮವಾದಂತಹ ಎಸೆತ ಈ ಬಾರಿ, ಕೇವಲ 1 ರನ್ಗಳ ಸೇರ್ಪಡೆ. ಈಗ ವಿನೋದ್ ಫೋನ್ ಹತ್ರ ನಿನ್ ಸ್ವಿಚ್ ಆಫ್ ಆಗಿತ್ತಲ್ಲ ಫೋನ್. ಮುಂದೆ ಬಂದು ಎಳೆದು ಬಾರಿಸಿದ್ದಾರೆ ಭೀಮಾ ಅವರು. ನೋ ಮ್ಯಾನ್ಸ್ ಲ್ಯಾಂಡ್, ಯಾವುದೇ ಕ್ಷೇತ್ರ ರಕ್ಷಕರಿಲ್ಲ ಅಲ್ಲಿ. ಚೆಂಡು ವಿಜು ಅವರ ಕೈ ಸೇರಿದ್ರಲ್ಲಿ 2 ರನ್ ಪಡೆಯಲು ಯಶಸ್ವಿಯಾಗಿದ್ದಾರೆ ಇಬ್ಬರು ಬ್ಯಾಟ್ಸ್ಮನ್ಗಳು ಕೂಡ. 3ನೇ ರನ್ಗಾಗಿ ಓಟ ಡೈರೆಕ್ಟ್ ಹಿಟ್ ಆಗ್ತಾ ಇದೆ. ನಿಮ್ ಡ್ರೈವರ್ ಔಟ್ ಆದ. ಸಿದ್ದು ಪಾಜಿ ಇಬ್ರು ಸಿದ್ದು. ಸಿದ್ದಪ್ಪ ಗೋನ್. ಹತ್ತು ಪೀಡ ಈಗ ಸಿದ್ದಪ್ಪ. ಬಾ ತೇಲಿ, ನೆಕ್ಸ್ಟ್ ತೇಲಿ ಬಾ ಅಪ್ಪ ಬಾ, ನೀವೊಂದೊಂದು ಆಡಕತ್ತ ಬಾ. ಇಂಥ ಮ್ಯಾಚ್ನಾಗ ನಾವು ಮಾಡಿ ಬಾಲ್ಕಿಂತ ಮೊದಲು ಬಿದ್ದು ಬೇಸ್ಬಿಟ್ಟು ಎದಕ್ಕೆ ಬೇಕು ಲಾಸ್ಟ್ ಬಾಲ್ 75 ರನ್. ಉತ್ತಮವಾದಂತ ಕ್ಯಾಚ್ ಅಲ್ಲಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನಿನ್ನ ಕ್ಯಾಚ್ ಹಿಡಿದಿದ್ದಕ್ಕೆ 1,001 ರೂಪಾಯಿ. 1,000 ಸರ್ ಬ್ಯಾಟ್ಸ್ಮನ್ ಯಾರು ಸರ್ ಅವ್ರು ಔಟ್ ಆದರು? 1,001 ರೂಪಾಯಿ ಕ್ಯಾಚ್ ಹಿಡಿದಿದ್ದಕ್ಕ. ಕಪರತ್ತಿಗೇಡಿ ಹೆಚ್ಚು ನೋಡು ಹೊರಗ. ಮಲ್ಲನಗೌಡ ಬಾ ತೇಲಿ ಕಳಿಸ್ರು. ತೇಲಿಗೆ ಒಟ್ಟು ತಂಡದ ಮೊತ್ತ 110. 7 ಓವರ್ ಮುಕ್ತಾಯ, 8 ಓವರ್ ಮುಕ್ತಾಯ, ಸಾರಿ 8 ಓವರ್ ಮುಕ್ತಾಯ, 110 ರನ್ನುಗಳು. 8 ಓವರ್ ಮುಕ್ತಾಯಕ್ಕೆ 110 ರನ್ನುಗಳು. ಇನ್ನು 10 ರನ್ ಒಳಗೆ ಮ್ಯಾಚ್ ಮುಗಿಸಿಬಿಡ್ರಿ. ಕಪರತಿ ಹೋದು ನೋಡಿ ಈಗ. ಹಿಡಿ 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 ಹಿಡಿ. ಹಾ ಗುಡ್, ವೆರಿ ಗುಡ್. ಈಗ ಸ್ಟ್ರೈಕ್ ಅಲ್ಲಿ ಬ್ಯಾಟ್ಸ್ಮನ್ ನೇಮ್ ಸರ್ ಬಸವರಾಜ್. ಬಸವರಾಜ್ ಆಸಂಗಿ. ಇವೇನು ಬಿಡಲ್ಲ ಬಿಡು, ಸಪ್ಪನ ಬ್ಯಾಳಿ. ಇವನೇನು ತಲೆ ಕೆಡಿಸ್ಕೋಬೇಡ್ರಿ, ಜೀವನೇ ತಟಕದ ಒಂದು. ಬಾಲಿನ ರಭಸಕ್ಕೆ ತತ್ತರಿಸಿದ ಮಲ್ಲನಗೌಡ ಔಟ್. ಮಲ್ಲನಗೌಡ ಇರ್ಲಿ ಇರ್ಲಿ, ಮಲ್ಲನಗೌಡ ಇರ್ಲಿ, ಅವ ಇದ್ದಟ್ಟು ರನ್ ಆಗುದಿಲ್ಲ, ತಲೆ ಕೆಡಿಸ್ಕೋಬೇಡ್ರಿ ನೀವು. ಮಲ್ಲನಗೌಡ ನಮ್ಮವ, ಆಸಂಗಿ ಬಸು. ಈಚೆ ಕಡೆ ಅದ ನಾವು ಕಪರತಿಗೇಡಿ. ನಿಮ್ ಕಡೆ ಬಾಲ್ ಬರ್ತಿತ್ತು. ಆಸಂಗಿ ಒಳ್ಳೆ ಹುಡುಗ. ಉತ್ತಮವಾದಂತ ಹೊಡೆತ. ಅಕ್ಕ ಅಕ್ಕ ವೆರಿ ಗುಡ್ ಫೀಲ್ಡಿಂಗ್. 1 ರನ್ಗಳ 9ನೇ ಓವರ್ ಪ್ರಗತಿಯಲ್ಲಿ 1 ರನ್ ಕೇವಲ. 111 ರನ್ ಮಾತ್ರ. 112. ಇಟ್ಸ್ ಎ ಕ್ಲಿಯರ್ ಫಾರ್. 4 ನಿಮ್ ಕಡೆ ಬಾಲ್ ಬಂತು ಸರ್, ನಿಮ್ ಕಡೆನೇ ಬಾಲ್ ಬಂತು ಸರ್. ಎಂಜಾಯ್ ದ ಬಾಲ್. ಓವರ್ ಮುಕ್ತಾಯ. 4 ಬಾಲ. 2 ಇದಾವೆ. ನಿಮ್ ಕಡೆನೇ ಬಾಲ್ ಬಂತ್ರಿ ಸರ್. ಲಾಸ್ಟ್ ಬಾಲ್ 116. ಮತ್ತೊಂದು ಬಿರುಸಿನ ಹೊಡೆತ.
ಇದು ಕಪ್ಪರತ್ತಿಗೆ ಹಿಡಿದನು ಅವ. 6 ರನ್ಗಳು. ದಯವಿಟ್ಟು ಬಾಲ್ ಕೊಡಿ ಸರ್ ಸ್ವಲ್ಪ ಅಲ್ಲಿ. ಎಬ್ಸಾರ್ ಸಿಕ್ಸ್ ಹಬ್ಬ ಚಾಲು ಮಾಡ್ರಿ. ಎಬ್ಸಾರ್ ಸಿಕ್ಸ್ ಹಬ್ಬ ಚಾಲು ಮಾಡ್ರಿ. ಅದ ಬಾಲ್ ಲಾಸ್ಟ್ ಬಾಲ್ 122 ರನ್. ಎಬಸ್ರಿ ಹಿಡಿ ಹಿಡಿ ಹಿಡಿ. ಒಂದೇ ಸಾಕ ಓಡು 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 ಓಡು. 9 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ ಕಿತ್ನವ 121. ಇದು ಅಂತಿಮ ಓವರ್ ಆಗಿದೆ. ಇವಾಗ ನಮ್ಮ ಸ್ಟ್ರೈಕಲ್ಲಿ ಭೀಮು ಅಂಕಲ್ ಆಗಿದ್ದಾರೆ. ಇದು ಅಗಾಧವಾದ ಪ್ರಹಾರ ಮಾಡಬೇಕೆಂದು ಗಜ ಪ್ರಹಾರ ಮಾಡಿ. ಇದು ಮೈದಾನದ ಹೊರಗೆ ಇದು 96 ಬರ್ತಾ ಇದೆ. ಮತ್ತೊಮ್ಮೆ ಭೀಮು ಅವರ ಬ್ಯಾಟಿನಿಂದ ಲಾಂಗ್ ಆನ್ ರೀಸನ್ ಅಲ್ಲಿ ರೀತಿಯ ಸಿಕ್ಸರ್, ಪ್ರಥಮ ಸಿಕ್ಸರ್. ಇದು ಮೈದಾನದ ಹೊರಗೆ, ಚೆಂಡು ಮೈದಾನದ ಹೊರಗೆ ಹೋಗಿದೆ. ಬಾರಿ 6 ಚೆಂಡೆಲ್ಲರೂ ಬಾರಿ 6 ಸೂಪರ್ 6. ಇನ್ನೊಂದು 6 ಬರಬೇಕೆಂದು ವಿನಂತಿಸುತ್ತೇವೆ. ಮತ್ತೊಮ್ಮೆ ಬಾರಿ ಎಬ್ಸಾರ್ 6 ಸೂಪರ್ ಡೂಪರ್ 6. ಬಾರಿ ಎಬ್ಸಾರ್ 6 ನಾವು ಮ್ಯಾಚ್ ಗೆಲ್ಲೋದು ಫಿಕ್ಸ್. ಮತ್ತೊಂದು ರನ್ಗಳ 4 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ರನ್ಗಳ ಕೇಳಿ ಭೀಮು ಅವರ ವೈಯಕ್ತಿಕ ಮೊತ್ತ 45. ಎಷ್ಟು ಬಲಿ ಹೊಡೆದರು? ಕೇವಲ 16 ಎಸೆತಗಳಲ್ಲಿ 45 ರನ್ ಅನ್ನು ಹೊಡೆದಿದ್ದಾರೆ ಭೀಮು ಅವರು. ಇವ್ರ 4-6 ಹೊಡೆದ ಪಕ್ಕ ನೀವು ಆಗ್ರಿ ಹಟ್ಕಾದ ಮುಂದೆ ಬಂದು ಮತ್ತೊಂದು 2 ಬಾಳ್ತಾರೆ ಈ ಬಾರಿ. ನೇರವಾಗಿ ವಾಲಿಬಾಲ್ ಅಂಕಣಕ್ಕೆ ಪವರ್ಫುಲ್ ಸ್ಟ್ರೆಂತ್ ಅರ್ಧ ಶತಕ ಪೂರೈಸಿದ್ದಾರೆ. 51 ಅರ್ಧ ಶತಕ. ಗುಡ್ ಬ್ಯಾಟಿಂಗ್. ಫೈನಲ್ ಪಂದ್ಯದಲ್ಲಿ ಭೀಮು ಅವರು ಕೇವಲ 18 ಎಸೆತಗಳ 17 ಎಸೆತಗಳಲ್ಲಿ 51 ರನ್ ಅನ್ನು ಕಲೆ ಹಾಕಿ ಅಜೇಯರಾಗಿ ಆಡ್ತಾ ಇದ್ದಾರೆ. ರೋಹಿತ್ ಶರ್ಮಾ ಅವರ ಅಪ್ಪಟ ಅಭಿಮಾನಿ, ಜರ್ಸಿ ನಂಬರ್ 45. ಪರ್ಸು 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 ಮತ್ತೊಂದು ಉತ್ತಮವಾದಂತ ಕ್ಯಾಚ್. ವಂಡರ್ಫುಲ್ ಕ್ಯಾಚ್ ಅಲ್ಲಿ ಮೋಸ್ಟ್ಲಿ ಗಜಾನನ್ ಅವ್ರಿಗೆ ಅನ್ಸುತ್ತೆ. ಎಸ್, ಉತ್ತಮವಾದಂತ ಕ್ಯಾಚ್ ಗಜಾನನ್ ಅವರಿಂದ. ಆದ್ರೂ ಕೂಡ ಉತ್ತಮವಾದಂತ ಬ್ಯಾಟಿಂಗ್ ಪ್ರದರ್ಶನ ಅಲ್ಲಿ. ಬ್ಯಾರ ಪರ್ಸು ಹೋಗ್ಯಾನ ಬಾ. ಈಗ ಸ್ಫೋಟಕ ಬ್ಯಾಟ್ಸ್ಮನ್ ಥೇಲಿ ಅವರು ಬರ್ತಾ ಇದ್ದಾರೆ. ಅಪ್ಪು ದುಬೆ ಥೇಲಿ RPI ಥೇಲಿ ಅಲಿಯೋಸ್ ಅಪ್ಪು ದುಬೆ. ಅಬು ದುಬೆ ರಪ್ಪತ್ತಿನ ಬ್ಯಾಟ್ ತಗೊಂಡು ಬೀಳ್ತಾವಣ ಬಕ್ಕ ಬರ್ಲೆ. 108 ರೆಡಿ ಆಗಲ್ಲ ಅಬು ದುಬೆ. ಗುಡ್ ಶಾಟ್. ಆ ಒಂದು ಶಾಟ್ಗೆ 2001 ಘೋಷಣೆ. ವಾಟಾಳ ಕಂಪನಿಯಿಂದ 1000. ಪವರ್ಫುಲ್ ಶಾಟ್ ಅಪ್ಪ. ನೀ ಮೊದಲು ಬರಬೇಕು ಅಪ್ಪ. ಎಲ್ಲಿದ್ದೆ? ಬ್ಯಾಟಿಂಗ್ ಆಡತಾರತೇಳಿ ನಿಮ್ಗೆ ಸಂಬಂಧ ಅವರೇ ಕೋಹ್ಲಿ. ಉತ್ತಮವಾದಂತ ಹೊಡೆತ. ಓವರ್ ಮುಕ್ತಾಯ. ಬ್ಯಾಟಿಂಗ್ ಆಡಕತ್ತೇಳಿ ನಮ್ ಟೀಮ್ ಒಳಗೆ ಅವರೇ ಕೋಹ್ಲಿ.
ಹೆಂಗಿತ್ರಿ ಶಾಟು? ನಾವು ಕೊಟ್ಟಿದ್ದ ಟೀಮು. ನಾವು ಗೆಲ್ಲೋದು ಪಕ್ಕ, ನೀವು ಆಗ್ತೀರ ತಂಡದ ಒಟ್ಟು ಮೊತ್ತ 10 ಓವರ್ಗಳ ಮುಕ್ತಾಯಕ್ಕೆ ಪಕ್ಕ, ನೀವು ಆಗ್ರಿ ಹಕ್ಕ ಪಕ್ಕ. ನಾವು ಗೆಲ್ಲೋದು ಪಕ್ಕ, ನೀವು ಆಗ್ತೀರ ಹಕ್ಕ ಪಕ್ಕ. 134 ರನ್ಗಳ ಗುರಿ ಇದೆ. ಈ ಒಂದು ಪಂದ್ಯದಲ್ಲಿ ನೋಡೋಣ, ವೀರೇಶ್ ಅವರ ಮೇಲೆ ಕೂಡ ಒಂದು ಹೆಚ್ಚಿನ ನಿರ್ಣಯವಾಗಲಿದೆ. 134 ಟಾರ್ಗೆಟ್. ಸರ್ ಮಧ್ಯ ನೆಟ್ ಪ್ರಾಬ್ಲಮ್ ಆಗ್ತಾ ಇದೆ ಸರ್, ಹೇಳ್ತೇನೆ ಅದು ನೀವು ತೋರಿಸ್ರಿ ನೋಡೋಣ. ಯಾಕಂದ್ರೆ ಇಲ್ಲಿ ಪ್ರಾಬ್ಲಮ್ ಇತ್ತು, ನೆಟ್ ಪ್ರಾಬ್ಲಮ್ ಆಗ್ತಾ ಇತ್ತು, ಅದಕ್ಕೆ ಇವ್ರು ಬೇರೆ ಇದು ಇಶ್ಯೂ ಒಳಗಿದ್ರು. ಏ ಹುಡುಗರೆಲ್ಲ ಗ್ರೌಂಡ್ ಕ್ಲಿಯರ್ ಮಾಡ್ರಪ್ಪ. ಏ ಬರೀ ಓಕೆ ಓಕೆ ಬರೀ ಓಕೆ ಸರ್, ಸ್ವಲ್ಪ ಇಲ್ಲಿ ಟೆಕ್ನಿಕಲ್ ನೆಟ್ ಇಶ್ಯೂ ಪ್ರಾಬ್ಲಮ್ ಆಗಿತ್ತು. 143 ಟಾರ್ಗೆಟ್ 144 ಶ್ರಮಿಸಬೇಕು ಸರ್, ಯಾಕಂದ್ರೆ ಎಸ್ ಸರ್ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು. ಇಲ್ಲಿ ಮಕ್ಕಳೆಲ್ಲ ಹೊರಗೆ ಬರ್ರಿ. ವೈಫೈ ಕನೆಕ್ಟ್ ಸ್ವಲ್ಪ ಸ್ಟಾಪ್ ಆಗಿತ್ತು, 10 ರನ್ ಮೈನಸ್ ಆಗಿತ್ತು, ಅದಕ್ಕೆ ಈಗ ಮತ್ತೆ ಬಂದ್ವಿ ಸರ್. ಬನ್ನಿ ಬನ್ನಿ ಹೊರಗಡೆ ಬರ್ರಿ. ಎಲ್ಲ ಹುಡುಗರೆಲ್ಲ ಹೊರಗೆ ಹೋಗ್ಬೇಕು. 144 ಟಾರ್ಗೆಟ್. 144 ಸರ್ ಟಾರ್ಗೆಟ್. 144 ಟಾರ್ಗೆಟ್. ಸರ್ ನೀವು 12th ಮ್ಯಾನ್ ಕಂಪಲ್ಸರಿ ಎಲ್ಲ ಹೆಸರು ಗೊತ್ತಿದ್ದವ್ರು ಸ್ವಲ್ಪ ಹೇಳಬೇಕು, ಅದಕ್ಕೆ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ ಸರ್, ಸಹಕರಿಸಬೇಕು. ಯಾಕಂದ್ರೆ ಆಟಗಾರರ ಹೆಸರು ಹೇಳಲಿಕ್ಕೆ DR ಯಾರು ಇಲ್ಲ ಇಲ್ಲಿ. ಏ ಬನ್ರಿ ಹೊರಗೆ ಬರ್ರಿ. ಏಯ್ ಕಾದು ನೋಡೋಣ ಈಗ. ಸರಿ ಈ ಕಡೆ ಬರ್ರಿ. 144 ರನ್ಗಳ ಬೃಹತ್ ಮೊತ್ತವನ್ನ ಬೆನ್ನತ್ತಿ DPA ತಂಡ ಏನಾಗುತ್ತೆ ಅಂತ. 144 ಸರ್, ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿತ್ತು ಸರ್. 144 ಸರ್, ಈಗ 144 ಟಾರ್ಗೆಟ್. 144. ಔಟ್ ಆದಂದ್ರೆ ಔಟ್ ಮಾಡ್ತಾರ ತಗೊಂಡು. ಗ್ರೌಂಡ್ ಎಲ್ಲ ಕ್ಲಿಯರ್ ಮಾಡಬೇಕು. ಮಕ್ಕಳೆಲ್ಲ ಹೊರಗೆ ಬರ್ಬೇಕು. ಚಿಕ್ಕ ಮಕ್ಕಳು ನೋಡಿ, ನಿಮ್ಮ ಪಾಲಕರು ಯಾರಿದ್ರಿ ನೀವು ಮಕ್ಕಳೆಲ್ಲ ತಗೋಬೇಕು. ಏ ಗಜ್ಜ ಹಾಕಿ ಅವ್ರನಿಗೆ. ಏಯ್ ಎಲ್ಲಾವೋ ನೀವು ಬಡಿ ಒಂದು ಕಪಾಳಿಗೆ ಬಿಡ, ಒಂದು ಕಪಾಳಕ್ಕೆ ಕೊಡಿ, ನೀವು ಹೊರಗೆ ಹೋಗಾರ. ಓಪನಿಂಗ್ ದಾಂಡಿಗರಾಗಿ ಈಗಾಗಲೇ ಮೈದಾನವನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಮಾನ್ಯ ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ಸರ್, ಹಾಗೂ ಅವರ ಜೊತೆಗೆ ಎಡಗೈ ದಾಂಡಿಗರು ಸ್ಫೋಟಕ ಬ್ಯಾಟ್ಸ್ಮನ್ ಸರ್, ಅವರ ಹೆಸರು ಏನಾಯ್ತಲ್ರಿ, ವಿಜಯ್ ರಾಜ್ಪೂತ್ ಸರ್. ಎಸ್, ಇವರು ಕೂಡ ನಿನ್ನೆ ಪಂದ್ಯದಲ್ಲಿ ಬಿರುಸಿನ ಬ್ಯಾಟಿಂಗ್ ಘೋಷಣೆ ಮಾಡಿದರು. ನನ್ನ ಪ್ರಕಾರ 144 ಇಟ್ಸ್ ನಾಟ್ ಅ ಬಿಗ್ ಟಾರ್ಗೆಟ್ ವೆನ್ ಕಂಪೇರ್ಡ್ ಟು ದಿಸ್ ಗ್ರೌಂಡ್. ಈ ಒಂದು ಮೈದಾನವನ್ನು ಗಮನಿಸಿದರೆ ಅದು ಕೂಡ ಏನು ದೊಡ್ಡ ಮೊತ್ತವಲ್ಲ. 144 ರನ್ಗಳು. ಕಾದು ನೋಡೋಣ ಯಾವ ರೀತಿಯಾದ ಬ್ಯಾಟಿಂಗ್ ಘೋಷಣೆ ಮಾಡ್ತಾರೆ ಈಗ DPA ತಂಡದ ಆಟಗಾರರು ಅಂತ. ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ತಗೊಳ್ಬೇಕಾಗುತ್ತೆ. ಲೂಸ್ ಬಾಲ್ ಅನ್ನ ಬೌಂಡ್ರಿ ಸಿಕ್ಸರ್ಗೆ ಅಟ್ಟಿ ಒಳ್ಳೆಯ ಎಸೆತವನ್ನ ಗೌರವಯುತವಾಗಿ ಆಡಿ ಸ್ಟ್ರೈಕರ್ನ ರೊಟೇಟ್ ಮಾಡಬೇಕಾಗುತ್ತೆ ಇಲ್ಲಿ DPA ತಂಡವರು. ಅದೇ ರೀತಿ DAR ತಂಡಕ್ಕೆ ಉತ್ತಮ ಬೌಲಿಂಗ್, ಉತ್ತಮ ಫೀಲ್ಡಿಂಗ್ ಮಾಡಿದ್ದೆ, ಅದರಲ್ಲಿ ಚಾಂಪಿಯನ್ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ DAR ತಂಡ. ಬೌಲಿಂಗ್ ನಲ್ಲಿ ಬೌಲರ್ ಸರ್ ಮಲ್ಲನಗೌಡ್ರು. ಓಕೆ,
ಓಕೆ ಸರ್, ಸ್ಕೋರರ್ ರೆಡಿ. ಮಲ್ಲನಗೌಡರವರು ರೈಟ್ ಆರ್ಮ್ ರೌಂಡ್, ಓಕೆ ಸಾರಿ, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಆಗಿ ಅಂಪೈರ್ ಶ್ರೀಧರ್ ಜೋಶಿ ಅವರ ಒಂದು ಅನುಮತಿಯನ್ನು ಪಡೆದುಕೊಂಡು 3 ಓವರ್ಗಳ ಪವರ್ ಪ್ಲೇ ಇರ್ತದೆ. ಪವರ್ ಪ್ಲೇ 3 ಓವರ್ನಲ್ಲಿ DAR ತಂಡ 43 ರನ್ ಕಲೆ ಹಾಕಿತ್ತು. ನೋಡೋಣ ಈಗ DPO ತಂಡ ಎಷ್ಟು ರನ್ಗಳನ್ನು ಕಲೆ ಹಾಕ್ತಾರಂತ. 5, 4, 3, 2, 1, ಲೆಟ್ಸ್ ಪ್ಲೇ ಸೆಕೆಂಡ್ ಇನ್ನಿಂಗ್ಸ್. ಮುಂದೆ ಬಂದು ಎಳೆದು ಬಾರಿಸಿದ್ದಾರೆ, ನೀಲಾಚಾರವಾಗಿ ಬರ್ತಾ ಇದೆ ಪ್ರಥಮ ಸಿಕ್ಸರ್. 6 ರನ್ಗಳೊಂದಿಗೆ ಮಲ್ಲನಗೌಡ ಅವರನ್ನು ವೆಲ್ಕಮ್ ಮಾಡಿದ್ದಾರೆ ವಿಜಯ್ ಅವರು. ಇದೇ ರೀತಿಯಾದ ಬ್ಯಾಟಿಂಗ್ನ ಅವಶ್ಯಕತೆ ಇದೆ. ನಾನು ಮೊದಲೇ ಹೇಳಿದೆ ಸರ್, ಈ ಒಂದು ಮೈದಾನವನ್ನು ಗಮನಿಸಿದಾಗ 144 ಇಸ್ ನಾಟ್ ಅ ಬಿಗ್ ಟಾಸ್ಕ್. ಇಟ್ ಕ್ಯಾನ್ ಬಿ ಚೇಸಬಲ್ because they have a very good batting lineup. DPO team batting is very depth. ಮತ್ತೊಮ್ಮೆ ಈ ಬಾರಿ ಕವರ್ ಸತ್ತ ಚೆಂಡು ಲೀಲಾಜಾಲವಾಗಿ ಗ್ಯಾಪ್ ನಲ್ಲಿ they are rock and rolling. DPO ತಂಡ 4 ರನ್ಗಳು. ತಂಡದ ಮೊತ್ತದಲ್ಲಿ ಏರಿಕೆ, ತಂಡದ ಮೊತ್ತ 10 ಪ್ರಥಮ ಓವರ್ನ ಪ್ರಗತಿಯಲ್ಲಿ. ಮತ್ತೊಮ್ಮೆ ವಿಜಯ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ದ ಡೇಂಜರಸ್ ಬ್ಯಾಟ್ಸ್ಮನ್. ಈ ಬಾರಿ ಉತ್ತಮವಾದಂತಹ ಎಸೆತ, ಯಾರ್ಕರ್ ಎಸೆತ ಕೊಂಚ ಎಸ್, ಕೊನೆಯದಾಗಿ ಒಂದು ರನ್ಔಟ್ ಬೇಡ ಆಗಿದೆ ಇಲ್ಲಿ. ಎಸ್, DPO ತಂಡ ಸ್ವಲ್ಪ ಗಮನವಿರಲಿ. ಈ ಬಾರಿ ಸ್ಟ್ರೈಕ್ ನಲ್ಲಿ ಪ್ರಥಮ ಬಾರಿಗೆ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ಸರ್, ದ ಕ್ಲಾಸಿಕ್ ಪ್ಲೇಯರ್ಸ್, ಕೊಂಚ ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಸ್ವಲ್ಪ ಟ್ರಬಲ್ ಮಾಡ್ತಾ ಇದೆ. ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಆಗಿ ಬರಲಿದ್ದಾರೆ ಈಗ ಲಕ್ಷ್ಮಣ್ ಸರ್ ಅವರಿಗೆ. ಮಲ್ಲನಗೌಡ ಉತ್ತಮವಾದಂಥ ಎಸೆತ, ಅಷ್ಟೇ ಉತ್ತಮವಾದಂಥ ಆಟ, ರಕ್ಷಣಾತ್ಮಕವಾಗಿ ಆಡಿದ್ದಾರೆ ಲಕ್ಷ್ಮಣ್ ಸರ್. ಯಾವುದೇ ರನ್ ಇಲ್ಲ, ಯಾವುದೇ ನಷ್ಟವಿಲ್ಲ. ತಂಡದ ಮೊತ್ತ 11 ಪ್ರಥಮ ಓವರ್ನ ಪ್ರಗತಿಯಲ್ಲಿ. ಕೊನೆಯ 2 ಎಸೆತಗಳು ಬಾಕಿ. ಸ್ಟ್ರಾಟಜಿಯಲ್ಲಿ ಬದಲಾವಣೆ, ಫೀಲ್ಡಿಂಗ್ ನಲ್ಲಿ ಲಾಂಗ್ ಆಫ್ ಫೀಲ್ಡರ್ ಬರ್ತಾ ಇದ್ದಾರೆ ಈಗ. ಶಾರ್ಟ್ ಎಕ್ಸ್ಟ್ರಾ ಕವರ್ ಹೋಗ್ತಾ ಇದ್ದಾರೆ 30 ಯಾರ್ಡ್ ಸರ್ಕಲ್ ಒಳಗಡೆ. ಈ ಬಾರಿ ಎಳೆದು ಬಾರಿಸಲು ಪ್ರಯತ್ನ, ಸ್ವಿಂಗ್ ಅಂಡ್ ಮಿಸ್, ಡಾಟೆಡ್ ಡೆಲಿವರಿ, ವಿಕೆಟ್ ಕೀಪರ್ ಅವರ ಕೈಯಲ್ಲಿ ಚೆಂಡು. ಬೃಹತ್ ಮೊತ್ತವನ್ನ ಬೆನ್ನತ್ತಾ ಇದೆ ತಂಡ. ನೋಡೋಣ ಮತ್ತೊಮ್ಮೆ ಸ್ಟ್ರೈಕ್ ನಲ್ಲಿ ಲಕ್ಷ್ಮಣ್ ಸರ್, ಬೌಲಿಂಗ್ ನಲ್ಲಿ ಮಲ್ಲನಗೌಡರು. ಈ ಬಾರಿ ಉತ್ತಮವಾದಂತ ಫ್ಲಿಕ್ ಮಾಡಿದ್ದಾರೆ, ಅಷ್ಟೇ ಉತ್ತಮವಾದಂತ ಕ್ಷೇತ್ರ ರಕ್ಷಣಾ ಭೀಮು ಅವರಿಂದ. 1 ರನ್ಗಳೊಂದಿಗೆ ಓವರ್ ಮುಕ್ತಾಯ ಆಗ್ತಾ ಇದೆ. ಉತ್ತಮವಾದಂತ ಪ್ರಾರಂಭ DPO ತಂಡಕ್ಕೂ ಕೂಡ. ಮೊದಲನೇ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 12, ಯಾವುದೇ ವಿಕೆಟ್ ನಷ್ಟವಿಲ್ಲದೆ 1 ओवर के समाप्ति के बाद स्कोर बढ़ता है 12 रन बिना कोई नुकसान पर. 54 ಎಸೆತಗಳಲ್ಲಿ 132 ರನ್ನಿನ ಅವಶ್ಯಕತೆ. ಸ್ಟಿಲ್ ಪಾಸಿಬಲ್ ಸರ್, ಮ್ಯಾಥಮೆಟಿಕಲಿ ಆಲ್ಸೋ ಪಾಸಿಬಲ್, ಪ್ರಾಕ್ಟಿಕಲಿ ಆಲ್ಸೋ ಪಾಸಿಬಲ್. ಈ ಬಾರಿ ಬೌಲಿಂಗ್ ನಲ್ಲಿ ಕೊಂಚ ಏನೋ ಮಾತುಕತೆ ನಡೀತಾ ಇದೆ. ಪರಶುರಾಮ್ ಮನಗುಳಿ ಅವ್ರು ಎಲ್ಲಿದ್ದೀರಿ? ವೇದಿಕೆ ಹತ್ರ ಬರಬೇಕು. ಮ್ಯಾಕ್ಟು ಸಾಹೇಬ್ರು ಕೇಳ್ತಾ ಇದ್ದಾರೆ ನಿಮಗೆ. ಪರಶುರಾಮ್ ಮನಗುಳಿ ನೋಡಿ, ಇಲ್ಲಿ ಸರ್ ಒಂದು ರೂಲ್ಸ್ ಹೇಳ್ತಾ ಇದ್ದಾರೆ. ನಿನ್ನೆ ಥ್ರೋ ಕೊಟ್ಟು ಹೊರಗೋಯ್ತು, ಮತ್ತೆ ಬೌಲಿಂಗ್ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ ಸರ್, ಗಮನ ಇರಲಿ. ನಿನ್ನೆ ಪಂದ್ಯದಲ್ಲಿ ಥ್ರೋ ಬಾಲ್ ಬಂದ ನಿನ್ನೆ ಥ್ರೋ ಆಗಿದೆ, ಥ್ರೋ ಬೌಲಿಂಗ್ ಅಬ್ಜೆಕ್ಷನ್ ಆಗಿದೆ.
ಒಂದ್ಸಲ ಅಬ್ಜೆಕ್ಷನ್ ಆದ್ಮೇಲೆ ಅದೇ ಬೌಲರ್ಗೆ ಬಾಲಿಂಗ್ ಕೊಡ್ಲಿಕ್ಕೆ ಬರುದಿಲ್ಲ. ಎಸ್, ಗಮನ ಇರಲಿ ಸರ್. ಬೌಲಿಂಗ್ ನಲ್ಲಿ ಉಮೇಶ್ ಕೆ ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಆಗಿ ಉತ್ತಮವಾದಂತ ಹೊಡೆತ ಲಕ್ಷ್ಮಣ್ ಸರ್ ಅವರಿಂದ ಗ್ಯಾಪ್ ಹುಡುಕಲು ಯಶಸ್ವಿ ಆಗ್ತಾ ಇದ್ದಾರೆ. ಸ್ವೀಪರ್ ಕವರ್ ನತ್ತ 4 ರನ್ಗಳು. ಉತ್ತಮವಾದಂತ ಹೊಡೆತ. ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ. ಎಸ್, ಲಕ್ಷ್ಮಣ್ ಸರ್ ಅವರ ಒಂದು ಸ್ಟ್ರೆಂತ್ ಆಫ್ ಸೈಡ್ ಅನ್ನ ಗಮನಿಸಿ ಸಿದ್ದು ಸರ್ ಅವರು ಈಗ ಬ್ಯಾಕ್ ಹೋಗ್ತಾ ಇದ್ದಾರೆ ಸ್ವೀಪರ್ ಕವರ್ ಹತ್ತ. ಈ ಬಾರಿ ಫೀಲ್ಡ್ ವಂಚಿಸಿದರು ಭೀಮು. ಉತ್ತಮವಾದಂತ ಕ್ಷೇತ್ರ ರಕ್ಷಣೆ ಭೀಮು ಅವರಿಂದ. ಒಂದು ರನ್ಗಳ ಸೇರ್ಪಡೆ ಟಫ್ ಚಾನ್ಸ್ ಅಂತ ಹೇಳ್ಬೋದು ಭೀಮು ಅವರಿಗೆ. ಆದ್ರೆ ಖಂಡಿತವಾಗಿ ಕೂಡ ತಮ್ಮ ತಂಡಕ್ಕೆ 3 ರನ್ ಅನ್ನು ಉಳಿತಾಯ ಮಾಡಿದ್ರು. ಉತ್ತಮವಾದಂತ ಸ್ಟ್ರೋಕ್ ಕೂಡ ಆಗಿತ್ತು ಲಕ್ಷ್ಮಣ್ ಸರ್ ಅವರಿಂದ. ಮತ್ತೆ ಫೀಲ್ಡಿಂಗ್ ಅಲ್ಲಿ ಮತ್ತೆ ಬದಲಾವಣೆ ಮಾಡ್ತಾ ಇದ್ದಾರೆ. ಟೈಮ್ ಕೂಡ ಗಮನ ಇರಲಿ ಸರ್ ಹೇಳ್ತಾ ಇದ್ದಾರೆ. ಇಲ್ಲಿ 45 ನಿಮಿಷ ಟೈಮಿಂಗ್. ಈ ಬಾರಿ ಮತ್ತೊಮ್ಮೆ ವಿಜಯ್ ಅವರ ಬ್ಯಾಟ್ ಇಂದ ಬರ್ತಾ ಇದೆ ಲೀಲಾಜಾಲವಾಗಿ ಗಗನಚುಂಬಿ ಸಿಕ್ಸರ್. ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ಗೆ ಈ ಒಂದು ಮೈದಾನ ತುಂಬಾ ಅಡ್ವಾಂಟೇಜ್. ನೋಡಬಹುದು ಯಾವ ರೀತಿಯಾಗಿ ಸ್ಲಾಗ್ ಸ್ವೀಪ್ ಮಾಡಿದ್ರು ಇಲ್ಲಿ. ವಿಜಯ್ ಅವರು ತುಂಬಾ ಕಾನ್ಫಿಡೆಂಟ್ ಕಾಣ್ತಾ ಇದ್ದಾರೆ. ಅವರು ಬಾಡಿ ಲ್ಯಾಂಗ್ವೇಜ್ ಅನ್ನ ನಾವು ಗಮನಿಸಿದ್ರೆ ನಾವು ನೋಡಬಹುದು, ಲುಕಿಂಗ್ ವೆರಿ ಕಾನ್ಫಿಡೆಂಟ್ ಅನಿಸ್ತಾ ಇದೆ. ಈ ಒಂದು ಬಿಗ್ ಸ್ಕೋರ್ ನ ಚೇಸ್ ಮಾಡುವ ಎಲ್ಲ ಸೂಚನೆ ಕಂಡು ಬರ್ತಾ ಇದೆ DPA ತಂಡದಿಂದ. ತಂಡದ ಮೊತ್ತ 23, ಯಾವುದೇ ವಿಕೆಟ್ ನಷ್ಟ ಇಲ್ಲದೆ 1.3 ಓವರ್ಗಳಲ್ಲಿ. ಈ ಬಾರಿ ಕ್ಯಾಚ್ ಡ್ರಾಪ್. ಇಲ್ಲಿ ಕ್ಯಾಚ್ ಡ್ರಾಪ್ ಮಾಡಿರೋ ಅಥವಾ ಮ್ಯಾಚ್ ಅನ್ನೇ ಡ್ರಾಪ್ ಮಾಡಿರೋ ನೋಡಬೇಕು. ಗ್ಯಾಸ್ ಇಂತ ಒಂದು ದೈತ್ಯ ದಾಂಡಿಗನಿಗೆ ಜೀವದಾನ ಸಿಕ್ಕರೆ ಅದರ ಲಾಭವನ್ನು ಖಂಡಿತವಾಗಿ ಪಡೆದುಕೊಳ್ತಾರೆ. ಸಿದ್ದರಾಮ ಕೀಪಿಂಗ್ ನಲ್ಲಿ ಕ್ಲೋಸ್ ಕೀಪಿಂಗ್ ಮಾಡ್ತಾ ಇದ್ದಾರೆ. ಇಟ್ಸ್ ನಾಟ್ ಈಸಿ. ಈ ಬಾರಿ ಹೇಳಿದ ಹಾಗೆ ಜೀವದಾನದ ಲಾಭವನ್ನು ಪಡಿತಾ ಇದ್ದಾರೆ. 4 ರನ್ಗಳು. ದ ರನ್ ಈಸ್ ಲಾಸ್ಟ್ 1 ಬಾಲ್ ರಿಮೈನಿಂಗ್. ತಂಡದ ಮೊತ್ತ 27. ಕೊನೆ ಸತ 2ನೇ ಓವರ್ನ ಕೊನೆ ಸತ ಬಾಕಿ ಇರುವಂತೆ. ಮತ್ತೊಮ್ಮೆ ಉಮೇಶ್. ಈ ಬಾರಿ ಸ್ಟ್ರೇಟ್ ಡೌನ್ ದ ಗ್ರೌಂಡ್ ಲಾಂಗ್ ಆಫ್ ಹೋಗ್ತಾ ಇದೆ. ಮತ್ತೊಂದು ಕಾದು ನೋಡಬೇಕು. 4 ರನ್ಗಳು. ಅಂಪೈರ್ ವಿಶಿಷ್ಟ ಶೈಲಿಯ ಅಂಪೈರ್ ಅಂಪೈರ್ ಹಾಕಿದ 4 ರನ್. ಅನ್ಸುತ್ತೆ ಕಾಂಬ್ಳೆಸ್ ಸರ್ ಅವರಿಂದ 500 ರೂಪಾಯಿಗಳ ಬಹುಮಾನ ಘೋಷಣೆ ಆಗ್ತಾ ಇದೆ ಸಿದ್ದು ಸರ್ ಅವರಿಗೆ. ಡ್ಯಾನ್ಸಿಂಗ್ ಅಂಪೈರ್ ಖ್ಯಾತಿಯ ಸಿದ್ದು. ತಂಡದ ಮೊತ್ತ 2 ಓವರ್ಗಳ ಮುಕ್ತಾಯಕ್ಕೆ 31. ಯಾವುದೇ ವಿಕೆಟ್ ನಷ್ಟ ಇಲ್ಲದೆ ಉತ್ತಮವಾದ ಪ್ರಾರಂಭ. 48 ಎಸೆತಗಳಲ್ಲಿ 113 ರನ್ನಿನ ಅವಶ್ಯಕತೆ.
ಈ ಬಾರಿ ಬಾಲಿಂಗ್ ನಲ್ಲಿ ಭೀಮು. ಬಾಲರ್ ಹೆಸರೇನು? ಈ ಬಾರಿ ಲಕ್ಷ್ಮಣ್ ಸರ್ ಅವರಿಂದ ಅವರ ಪ್ರೊಟೆಕ್ಷನ್ ಇದೆ ಅಲ್ಲಿ. ಹಾಗೆ ಉತ್ತಮ ಕ್ಷೇತ್ರ ರಕ್ಷಣೆ ಕೂಡ. ಮೈಕ್ ಟು ಸಾಹೇಬ್ರ ಪ್ರಕಾರ ಬೌಂಡ್ರಿ ಲೈನ್ ಅನ್ನ ಇನ್ನೊಂಚೂರು ಮುಂದಕ್ಕೆ ತೆಗೆದುಕೊಂಡಿದ್ರೆ ಬಹಳ ಅನುಕೂಲ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಮುಂದೆ ನಮ್ಮ ಮೈಕ್ ಅನ್ನ ಪರಶುರಾಮ್ ಮನಗುಳಿ ಅವರಿಗೆ ಹ್ಯಾಂಡ್ ಓವರ್ ಮಾಡಲಾಗ್ತದೆ. ಒಂದಿಟ್ಟು ಚಾ ಕೊಡುವ. ಏಕೋದ್ಘಾಟನ. ಸರ್ ನೆಕ್ಸ್ಟ್ ಬ್ಯಾಟ್ಸ್ಮನ್ ಎಲ್ಲೋ ಒಂದು ಬದಿಯಲ್ಲಿ ನನ್ನ ಪ್ರಕಾರ ಇಫ್ ನಾಟ್ ನಾವು ವೆನ್ ಅಂತ ಅನಿಸ್ತದೆ. ವೀರೇಶ್ ಅವರು ಬ್ಯಾಟಿಂಗ್ ಆರ್ಡರ್ ಬರ್ತಾ ಇಲ್ಲ. ಮೋಸ್ಟ್ಲಿ ವೀರೇಶ್ ಅವರು ಇನ್ನೂ ಕೂಡ ಡಕ್ಔಟ್ ನಲ್ಲಿ ಕಾಯ್ತಾ ಇದ್ದಾರೆ. ಸರ್ ಬ್ಯಾಟ್ಸ್ಮನ್ ನೇಮ್ ಸರ್ ಆಸಿಫ್. ಇಂಥ ಒಂದು ಪಂದ್ಯದಲ್ಲಿ ವೀರೇಶ್ ಅವರು ಇನ್ನೂ ಕೂಡ ಡಕ್ಔಟ್ ನಲ್ಲಿ ವೇಟ್. ಮೋಸ್ಟ್ಲಿ ನನ್ನ ಪ್ರಕಾರ ಲಕ್ಷ್ಮಣ್ ಸರ್ ಅವರು ವೇಟ್ ಮಾಡಂತ ಇದ್ದಾರೆ ವೀರೇಶ್ ಅವರಿಗೆ ಡಕ್ಔಟ್ ನಲ್ಲಿ. ಸ್ಟಿಲ್ ಅಂಡರ್ ರಡಾರ್ ಇದೆ ಅವರ ಟಾರ್ಗೆಟ್. ರಿಕ್ವೈರ್ಡ್ ರನ್ ರೇಟ್ ಸ್ಟಿಲ್ ಅಂಡರ್ ರಡಾರ್. ಆಶೀಪ್ 6ಗೆ 1,001. No, no, Basavaraja has to give a
ವೈಡ್ ವೈಡ್ ಡಬಲ್ ವೈಡ್. ಎಸ್ ಒಮ್ಮೆ 2 ವೈಡ್ 2 ರನ್ ಹಚ್ಚು. ಸೇಮ್ ಟು ಸೇಮ್ ಹೋಗ್ತಾ ಇದೆ ಸ್ಕೋರ್. ಅವ್ರದ್ದು ಕೂಡ ಇದೇ ಸಮಯದಲ್ಲಿ ಇಷ್ಟೇ ಇತ್ತು. ಈಕ್ವಲಿ ಪಾಯ್ಸ್, ದ ಮ್ಯಾಚ್ ಈಸ್ ಈಕ್ವಲಿ ಪಾಯ್ಸ್ಡ್ ಅಟ್ ದಿ ಸ್ಟೇಜ್. What a shot this is! Beautiful cover drive. Wonderful. ಇರ್ಷಾದ್ ಬಪ್ಪ ತೇಲಿ ಸಾಕಿನ. ಏರ್ಸಂಗಪ್ಪಣ್ಣ ಥೇಲಿ ಸಾಕಿನ ಆಯೇರಿ ಲ್ಯಾಂಡ್ ಮಾರ್ಕ್ ಜಂಬಿಗಿ. ಲಾಸ್ಟ್ ಬಾಲ್ ಆಫ್ ದ ಪವರ್ ಪ್ಲೇ, 3ನೇ ಓವರ್ನ ಕೊನೆ ಎಸೆತ. ಹೊರತಕ್ಕೆ ವಿಶೇಷ ಘಟಕದ ಹೊರತಕ್ಕೆ ಬಿಡು ಬಿಡು ಬಿಡು. ಅವ ಏನೋ ಮಾಡ್ಕೊತಾನ ಗ್ಯಾರಂಟಿ. ಅಸಂಗಿ ನೀ ಏನಾರೇ ಮಾಡ್ಕೊಂಡು ಅವ್ರಿಗೆ ಏನಾರೇ ಮಾಡಿ ಎದಕ್ಕೆ ಬೇಕು? ಸಾವಕಾಶ ಆಡ್ರಿ. ಅವರು ಪವರ್ ಪ್ಲೇ ಮುಕ್ತಾಯಕ್ಕೆ ಡಿಪಿ ತಂಡದ ಒಟ್ಟು ಮೊತ್ತ 43. ಡಿಆರ್ ತಂಡದ ಪವರ್ ಪ್ಲೇ ಮುಕ್ತಾಯಕ್ಕೂ ಕೂಡ 43 ಇತ್ತು. ಸಮಬಲ ಹೋಗ್ತಾ ಇದೆ. ಸಮಬಲ ಹೊಡೆತ. ಇನ್ನು ಚನ್ಶೆಟ್ಟಿ ಇದ್ದಾನೆ ಹಿಂದ್ಗಡೆ. ಕಪಾರತ, ಮಹಾಭಾರತದ ಹುಲಿ ಕಪಾರತ ಹಿಂದಿಟ್ಟಿವಿ ನಾವು. ಉಮೇಶ್ ಸಿಂಗೆ ನಮ್ಮವ, ಒಳ್ಳೆ ಬೌಲರ್. ಇಲ್ಲಿಂದ ಬೇಕಾಗಿರೋದು ರಿಕ್ವೈರ್ಡ್ 42 ಎಸೆತಗಳಲ್ಲಿ 101 ಸ್ಟಿಲ್ ಪಾಸಿಬಲ್ ಸರ್. 42 ಎಸೆತ 101. ಈ ಒಂದು ಟೂರ್ನಮೆಂಟ್ ನಲ್ಲಿ ಇವತ್ತು 101 ಸಿಕ್ಸರ್ ಬಂದಿದೆ. ಸಾರಿ 101 4 ನೋಡ್ಬೋದು. ಈಗ ಸಿದ್ದು ಹಿರೇಮಠ ಅವರು ಕ್ಯಾಪ್ಟನ್ಶಿಪ್ ಅನ್ನು ವಹಿಸ್ಕೊಳ್ತಾ ಇದ್ದಾರೆ. ಕೊಂಚ ಒತ್ತಡ ಎದ್ದು ಕಾಣ್ತಾ ಇದೆ ಈಗ ಡಿಆರ್ ತಂಡದ ಮೇಲೆ. ಕೊಂಚಲ್ಲ, ರಗಡ್ ಒತ್ತಡದ. ಅವರು ಕೂಡ ಊಹೆ ಮಾಡಿರಲಿಲ್ಲ ಇಂಥ ಒಂದು ಸ್ಟಾರ್ಟ್. ಬಹಳ ಒತ್ತಡದಲ್ಲಿ ಸಿಲುಕಿಕೊಂಡಿರುವ ಡಿಆರ್ ತಂಡ, ಅವರ ನಾಯಕರು ವೈಸ್ ಕ್ಯಾಪ್ಟನ್ ಅವರು ಚಡಪಡಿಸುವಿಕೆ ನೋಡಿದರೆ ಗಾಬರಿ ಆಗಬೇಕು. ಉತ್ತಮವಾದಂತಹ ಹೊಡೆತ ಸ್ವೀಪರ್ ಕವರ್ನಲ್ಲಿ 1 ರನ್ಗಳ ಸೇರ್ಪಡೆ. ಇಂದು ಲಕ್ಷ್ಮಣ್ ಸರ್ ಅವರು ಕೂಡ ಕೊಂಚ ಆಕ್ರಮಣಕಾರ ಆಟಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಯಾವುದೇ ರೀತಿಯ ಡಾಟ್ ಬಾಲ್ ಅನ್ನ ಮಾಡ್ತಾ ಇಲ್ಲ. ಉತ್ತಮವಾದಂತಹ ಬ್ಯಾಟಿಂಗ್ ಪೊಸಿಷನ್. ಆಶೀಪ್ ಗುಡ್ಗಂಟಿ, ಗಿಡ ಗಿಡ ಗಂಟಿ, ಗಿಡ ಕಾಣಬೇಕು. ಗಿಡ ಆಶೀಪ್ ಗುಡ್ಗಂಟಿ ಹೊಡೆತ ಗಿಡ ಕಾಣಬೇಕು. ಏಯ್ ಗಂಟೆ ಬಿದ್ದಿರಲ್ಲ. ಮತ್ತೊಂದು ಡಾಟ್ ಬಾಲ್. ಕೊಂಚ ಈಗ ಡಾಟ್ ಬಾಲ್ ಸ್ವಲ್ಪ ರಿಕ್ವೈರ್ಡ್ ರನ್ ರೇಟ್ ಜಂಪ್ ಆಗಲಿದೆ ಈಗ. ಉತ್ತಮವಾದಂತಹ ಹೊಡೆತ. ಆಫ್ ಸೈಡ್ ನಲ್ಲಿ ಯಾವುದೇ ಅವಕಾಶ ಕಂಡು ಬರ್ತಾ ಇಲ್ಲ. 4 ರನ್ಗಳು. ಇದೇ ರೀತಿಯಾದ ಬೌಂಡ್ರಿ ಸಿಕ್ಸರ್ಗಳ ಅವಶ್ಯಕತೆ ಇದೆ. ಮತ್ತೊಮ್ಮೆ ಉಮೇಶ್ ಟು ಆಸಿಫ್, ರೈಟ್ ಆರ್ಮ್ ರೌಂಡ್ ದಿ ವಿಕೆಟ್. ಹೆಲಿಕಾಪ್ಟರ್ ಶಾಟ್. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ಬಸವರಾಜ್ ಅವರಿಂದ. ಬಸವರಾಜ್ ಅವರು ಎಲ್ಲಿ ಫೀಲ್ಡಿಂಗ್ ಹೋಗ್ತಾ ಇದ್ದಾರೆ ಅಲ್ಲೇ ಬಾಲ್ ಬರ್ತಾ ಇದೆ.
ಎಷ್ಟು ರನ್ ಈಗ 52 ಆದ್ರೆ ಮುಗಿತಲ್ಲ ಬೇ. ಎಳೆದು ಬಾರಿಸಲು ಪ್ರಯತ್ನ, ತುಂಬಾ ನಿರಾಸೆಯಲ್ಲಿದ್ದಾರೆ, ಕ್ಲೀನ್ ಆಗಿ ಕಲೆಕ್ಟ್ ಆಗ್ಲಿಲ್ಲ ಅಲ್ಲಿ. ಓವರ್ ಮುಕ್ತಾಯ, 4 ಓವರ್ ಮುಕ್ತಾಯಕ್ಕೆ 49 ರನ್. ಅವ್ರು 52 ಹೊಡೆದಿದ್ರು 4 ಓವರಿಗೆ, ನಾವು 49 ಹೊಡೆದಿದ್ದೀವಿ. ಎಸ್ ಸರ್. 36 ಎಸೆತಗಳಲ್ಲಿ 95 ರನ್ನಿನ ಅವಶ್ಯಕತೆ, 36 ಎಸೆತ 16 ಸಿಕ್ಸರ್ಗಳ ಅವಶ್ಯಕತೆ. ಹದಿನೈದು ಸಿಕ್ಸ್ ಹೊಡೆದ್ರು ಕೂಡ ಸಿಕ್ಸರ್ ಬೌಂಡ್ರಿಗಳ ಅವಶ್ಯಕತೆ ಇದೆ. ವಿಜಯ್ ಅವರಿದ್ರು, ಇನ್ನು ವೀರೇಶ್ ಅವರಿದ್ದಾರೆ, ಡಗ್ಔಟ್ ನಲ್ಲಿ ಕಾಯ್ತಾ ಇದ್ದಾರೆ. ಎಲ್ಲೋ ಒಂದು ಬದಲಿ ಬ್ಯಾಟಿಂಗ್ ಆರ್ಡರ್ ಕೊಂಚ ಗಜಾನನ್ ಅವರಿದ್ದಾರೆ, ಒಳ್ಳೆ ಬ್ಯಾಟಿಂಗ್. ಸಮಯ ತುಂಬಾ ಇಟ್ಸ್ ನಾಟ್ ಓವರ್ ಅಂಟಿಲ್ ಇಟ್ಸ್ ಓವರ್ ಎಂಬ ಗಾದೆ ಮಾತಿನೊಂದಿಗೆ ಕ್ರಿಕೆಟ್ನಲ್ಲಿ ಈ ಬಾರಿ ಬೌಲಿಂಗ್ ನಲ್ಲಿ ನಿನ್ನೆ ಪಂದ್ಯದಲ್ಲಿ ಉತ್ತಮವಾದಂತಹ ಬೌಲಿಂಗ್ ಮಾಡಿದಂತ ಬೌಲರ್ ಲಿಸ್ಟ್. ಹೊರಗೆ ಬರ್ರಿ, ಹೊರಗೆ ಬರ್ರಿ, ನೀವೆಲ್ಲ ಪ್ಲೇಯರ್ಸ್ ಎಲ್ಲ ಗ್ರೌಂಡ್ ಬಿಟ್ಟು ಹೊರಗೆ ಬರ್ರಿ. ಉತ್ತಮವಾದಂತ ಹೊಡೆತ, ಒಂದು ರನ್ಗಾಗಿ. ಎಲ್ಲ ಗ್ರೌಂಡ್ ಬಿಟ್ಟು ಹೊರಗಿರ್ಬೇಕು ಎಲ್ಲರೂ. ಬ್ಯೂಟಿಫುಲ್ ಶಾಟ್, ಇನ್ಸೈಡ್ ಔಟ್ ಶಾಟ್, ಕವರ್ಸ್ ನತ್ತ ಹೋಗ್ತಾ ಇದೆ ಅಲ್ಲಿ. ಪ್ರೊಡಕ್ಷನ್ ಇದೆ ಸಿದ್ದು ಅವರ ಕೈಯಲ್ಲಿ. 1 ರನ್ನಿನ ಸೇರ್ಪಡೆ. ಸಾಕಷ್ಟು ಓಡ ಆಸಂಗಿ ಕ್ಯಾಚ್ ಅದು ರಿಕ್ವೈರ್ಡ್ 100 ಜಂಪಿಂಗ್ ಆಗ್ತಾನೆ ಇದೆ. ಪ್ರತಿಯೊಂದು ಓವರ್ನಲ್ಲಿ ಸಿಕ್ಸರ್ ಬೌಂಡ್ರಿಗಳ ಅವಶ್ಯಕತೆ ಇದೆ. ಉತ್ತಮವಾದಂತ ಹೊಡೆತ, ಈ ಬಾರಿ ಗ್ಯಾಪ್ ನಲ್ಲಿ ಹೋಗ್ತಾ ಇದೆ. 4 ರನ್ನುಗಳು. ಎಕ್ಸ್ಟ್ರಾ ಫೋರ್ ಕುಡಿ ಇವರೇ, 4 ಕುಡಿ. ಎರಡನೇ ಸರಿ ಕೊಡಲ್ಲ, ಕೊಡ್ರಿ. ಹೋಗಿ ಆ ಕಡೆ ಹೊರಗೆ ಹೋಗಿ. 56. ಇದು 5ನೇ ಓವರ್. 5ನೇ ಓವರ್ 56 ರನ್. ಉತ್ತಮವಾದಂತ ಹೊಡೆತ, ಯಾವುದೇ ಅವಕಾಶ ಇಲ್ಲ ಕ್ಷೇತ್ರ ರಕ್ಷಕರಿಗೆ. 1 ಬೌನ್ಸ್ ಬೌಂಡ್ರಿ. ಉತ್ತಮವಾದಂತಹ ಹೊಡೆತ. ಮಾನ್ಯ SP ಸಾಹೇಬರು ಲಕ್ಷ್ಮಣ್ ಸರ್ ಅವರ ಶಾಟ್. ಸ್ಲಾಗ್ ಸ್ವಿಪ್. ಸ್ಕೋರ್ 60 ಇನ್ನೂ ಎಷ್ಟು ಬೇಕು? 80 ಬೇಕು. 60 ಹಲೋ ಸನ್ಸೆಟ್ ಸರ್. ಹಲೋ ಎಸ್, ಓವರ್ ಮುಕ್ತಾಯ. 5 ಓವರ್ ಕಂಪ್ಲೀಟ್. ಚನ್ಶೆಟ್ಟಿಗೆ ಒಂದು ಅವಕಾಶ. 5 ಓವರ್ ಮುಕ್ತಾಯ. 12 ಇಯರ್ಸ್ ಐತಲ್ಲ, ಹಂಗೆ 18 ಇಯರ್ಸ್ ಬರ್ತೈತೆ, ಒಂದು ಬ್ಲೂ ಬಾಟ್ಲ್ ಬರ್ತೈತೆ. ಏ 65 5 ಓವರಿಗೆ 80 ಮ್ಯಾಗ ಬೇಕು. ಅದು ನೈನಾ ಗ್ಲೆನ್ ವಾಟ್ ಐತನ? ಗ್ಲೆನ್ ವಾಟ್ ಏನು ಮಾಡ್ಬಿಡಿ, ಗ್ಲೆನ್ ಮೊರಾನ್ಜಿ ಇಲ್ಲ ಸರ್, ಚನ್ಶೆಟ್ಟಿ ಒಂದು ಅವಕಾಶ ಕೊಡ್ರಿ ಸರ್. ಒಂದು ಗ್ಲೆನ್ ಮೊರಾನ್ಜಿ, ಒಂದು ಗ್ಲೆನ್ ಮೊರಾನ್ಜಿ. 60 ಆಯ್ತು ಸರ್. 5 ಓವರ್ 60 ಆಗಿದೆ. 30 ಬಾಲಿಗೆ 84 ರನ್ನಿನ ಅವಶ್ಯಕತೆ. ತೊಂಬರಕ್ಕಾಗತ್ತಿಲ್ಲ.
30 ಬಾಲಿಗೆ 84. ಲೆಟ್ಸ್ ಸಿ. ಟ್ರ್ಯಾಕರ್ ತರ್ಲಕ್ಕಲ್ಲಿ 10,000 ರೂಪಾಯಿ ಕೊಟ್ಟು ಕಳಿಸೀನಿ, ಅವ ಅಂಗಡಿ ಮುಂದೆ ತಿರುಗಾಡತ್ತಾನ. ಚನ್ಶೆಟ್ಟಿ ಕಮಾನ್, ಎಲ್ಲರ ಚಪ್ಪಾಳೆ ಮುಖಾಂತರ ಯಸ್, ಅವರಿಗೆ ಹೊರನುಡಿಸಬೇಕು. ಒಂದು ಟ್ಯಾಕ್ಟಿಕಲ್ ಮೂವ್ ಮಾಡಿದ್ದಾರೆ. ಆಸಿಫ್ ಸರ್ ಅವರು ಹೊರಗೆ ಬರ್ತಾ ಇದ್ದಾರೆ. ಲಾಸ್ಟ್ ಆಫ್ ವೀರೇಶ್ ಅವರು ಕಾದು ನೋಡೋಣ. ಈಗ ಹೊಡಿಬಡಿ ದಾಂಡಿಗ 30 ಎಸೆತಗಳಲ್ಲಿ 84 ರನ್ನಿನ ಅವಶ್ಯಕತೆ. ಕಣದಲ್ಲಿ ಚನ್ನಶೆಟ್ಟಿ, ಶೆಟ್ಟಿ ಶೆಟ್ಟಿ ಅಂತ ಕಿತ್ತೂರು ಸಂಸ್ಥಾನ ಹಾಳಾಗಿರುತ್ತೆ ಇದು. ಮಗನಿಗೆ ಒಂದು 2 ಸಿಕ್ಸ್ ಹೊಡೆದ್ರೆ ಹೋಗ್ತಾನೆ. ಒಂದು 34 ಹೊಡೆದ್ನಂದ್ರೆ ಆ ಡೋರ್ನಾಗ ಬೌಲಿಂಗ್ ನಲ್ಲಿ ಈ ಬಾರಿ ಸಿದ್ದು ಮದ ಗಜ್ಜಗಳ ಕಾದಾಟ. ಸಿದ್ದು ವರ್ಸಸ್ ವೀರೇಶ್. ಎಸ್, ಇಲ್ಲಿಂದ ಪಂದ್ಯ ರೋಚಕವಾಗಲಿ. ಇಟ್ಸ್ ಅನ್ ಓಪನ್ ಸೀಕ್ರೆಟ್. ಪ್ರತಿಯೊಂದು ಓವರ್ನಲ್ಲಿ ಮಿನಿಮಮ್ 15 ರನ್ಗಳ ಅವಶ್ಯಕತೆ ಇದೆ. 18 ರಿಕ್ವೈರ್ಡ್ ರನ್ ರೇಟ್ 16. ಓಕೆ, ಉತ್ತಮವಾದಂತ ಸ್ಲೋ ಫುಲ್ ಟಾಸ್. ಫೀಲ್ಡಿಂಗ್ ಕೂಡ ಉತ್ತಮವಾಗಿ ಮಾಡ್ತಾ ಇದ್ದಾರೆ. ಸಿಂಗಲ್ ಪಡೆದುಕೊಳ್ತಾ ಇದ್ದಾರೆ. ಈಗ ಮ್ಯಾನ್ ಇನ್ ಫಾರ್ಮ್ ಸರ್ ಲಕ್ಷ್ಮಣ್ ಸರ್ ಅವರು ಕೂಡ ಉತ್ತಮವಾಗಿ ಆಡಿದ್ದಾರೆ. 18 ರನ್ ಅನ್ನ ಕಲೆ ಹಾಕಿದ್ದಾರೆ ಕೇವಲ 12 ಎಸೆತಗಳಲ್ಲಿ. ಬೇಕಂದ್ರೆ ಯಾರು ಕುಗಿಲಕತ್ತಾನ ಹೊಡಿಬಾರ್ದು. ವೈಡ್ ಪಟ್ಟನೆ ಕೊಡ್ಬೇಕು ನೀವು. ವೈಡ್ ಇಲ್ಲಿ ತಡ ಆದ್ರೆ ನಡೆಯಲ್ಲ. ಮತ್ತೊಂದು ಎಳೆದು ಬಾರಿಸಲು ಪ್ರಯತ್ನ. ಡಾಟ್ ಬಾಲ್. ಎಸ್, ಅವರು ಕೂಡ ಈಗ ಆಕ್ರಮಣಕಾರಿ ಆಟಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಕನೆಕ್ಟ್ ಆಗ್ತಾ ಇಲ್ಲ. ಆದ್ರೆ ಥ್ರೋ ಬಾಲ್ ಚೆಕ್ ಮಾಡ್ರಿ. ಥ್ರೋ ಸಿದ್ದಪ್ಪನ ಬಾಲ ಉಪಯೋಗಿಲ್ಲ. ಯಾರು ಅದು ಬಿಟ್ಟರೆ ಪೂರೇ ಹೋಗ್ತಿರ್ತಾನೆ. ರಂಗನಗೌಡ ಬಿಲ್ಡಿಂಗ್ ಪಾ ಪೋರೋಗು ತಪ್ಪಿಸಿದೆ. ಏಯ್ ಮಕ್ಕಳೆಲ್ಲ ಹೊರಗೆ ಬರ್ರಿ. ಏಯ್ ಬಾಲ್ ಬಡದ್ರ ಗಡಿಗಿನ ದಿಮ್ ಹಿಡಿತೈತಿ ನೋಡ್. ಮತ್ತ ಅಯ್ಯಪ್ಪ ಹುಡುಗ ನೋಡ್ರಿ. ಸಿಕ್ಸರ್. ಆಗಿತ್ತು ಇಲ್ಲಿ ಸಿಕ್ಸರ್. ವೀರೇಶ್ ಅವರ ಬ್ಯಾಟ್ನಿಂದ ಹೆಲಿಕಾಪ್ಟರ್ ಶಾಟ್.
ಹಾಕ ಹಾಕ ಸಿದ್ಧಾರ್ಥ್ ಬಾಲಿಂಗ್ ಬಂದಿರಬೇಡ ಹೊಳ್ಳಿ. ಏನ್ ಹಿಡಿಯಲ್ಲ, ಹೊಟ್ಟೆ ಹಿಡಿಯಲ್ಲ, ತಲೆ ಕೆಡಿಸೋಬೇಡ. ಇಪ್ಪ ಕಡಿತ ತಂಡದ ಮೊತ್ತ 70. ರಿಕ್ವೈರ್ಡ್ ರನ್ ರೇಟ್ ಸ್ಟಿಲ್ ಅಂಡರ್ ರಡಾರ್. 17 ರನ್ಗಳು ಬೇಕಾಗಿದೆ ಪ್ರತಿ ಓವರ್ನಲ್ಲಿ. ಮಾಡಿ 10ಕ್ಕೆ ತರ್ಬೇಕು ಅವ್ರೆ. ವಾಟ್ ಅ ಶಾಟ್. ಮತ್ತೊಂದು ನಿಯೋಜನವಾಗಿ ಬರ್ತಾ ಇದೆ. ಓಹ್ ನೋಡ್ರಿ, ಬಸವರಾಜ್ ಅವರು ಜೀವ ಬಿಟ್ಟು ಬಾಲ್ ಇಡ್ತಾ ಇದಾರೆ ಸರ್. ಆಸಂಗಿ ಏನಪ್ಪ ರೆಡಿ ಆಗ್ನಿ. ಓವರ್ ಮುಕ್ತಾಯ. 6 ಓವರ್ಗಳ ಮುಕ್ತಾಯಕ್ಕೆ ತಮ್ಮ ಮೊತ್ತ 71. 24 ವರ್ಷಗಳಲ್ಲಿ 12 ಸಿಕ್ಸರ್ಗಳ ಅವಶ್ಯಕತೆ. 24 ಎಸೆತ 73 ರನ್ನಿನ ಅವಶ್ಯಕತೆ. ಬಸವರಾಜ್ ಬೌಲರ್ ಸಂಗಪ್ಪಣ್ಣ ತೇಲಿ ಸಾಕಿ ನಾಯರಿ. ಏನೂ ಆಗಲ್ಲ, ಸಂಜೆ ಕರೆದಲ್ಲ ಈಗೆಲ್ಲ ನಿನಗೆ ಡಾಕ್ಟರ್ ಶೆಟ್ಟಿ ಹೇಳ್ತೀನಿ. ಪವರ್ಫುಲ್ ಹಿಟರ್ ವೀರೇಶ್. ಮಾಡ್ಸ್ಯಾರಲ್ಲ. wide clear cut wide. ಹಂಗೆ ಅಂಜಿ ಒಂದು 10 ವೈಡ್ ಹಾಕನಿ, ಏನೂ ಆಗಲ್ಲ ನಿನಗ. ವಾಟ್ ಅ ಪವರ್ಫುಲ್ ಶಾಟ್. ಈ ಬಾರಿ ಮತ್ತೊಂದು ವೀರೇಶ್ ಅವರ ಬ್ಯಾಟಿಂಗ್ ಹೋಗ್ತಾ ಇದೆ. ಎಸ್, ಡಿಜೆ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಈಗ. ಮತ್ತೊಮ್ಮೆ ಡಾಟ್ ಬಾಲ್. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ IS ತೇಲಿ ಸರ್ ಅವರಿಂದ. ತಂಡದ ನಾಯಕರು ಇನ್ನ 3 ಬಾಲ್ ಹಾಕ್ನಿ. ಓ ಚಿಕ್ಕ ಮಕ್ಕಳು 6 ರನ್ಗಳು. ಸಿಕ್ಸರ್ಗಳ ಲೆಕ್ಕ. ತಂಡದ ಒಟ್ಟು ಮೊತ್ತದಲ್ಲಿ ಏರಿಕೆ. ತಂಡದ ಒಟ್ಟು ಮೊತ್ತ 87. 19 ಬಾಲಿಗೆ 57 ರನ್ನಿನ ಅವಶ್ಯಕತೆ. 19 ಎಸೆತ 57 ಅಂದ್ರೆ 19 ಬಾಲಿಗೆ ಕೇವಲ 9 ಸಿಕ್ಸರ್ಗಳ ಅವಶ್ಯಕತೆ. ಸ್ಟಿಲ್ ಅಂಡರ್ ರಡಾರ್. ಅದ್ರಾಗ 9 ಸಿಕ್ಸೆ ಹೊಡಿಬೇಕು. ಓ ಬಾರಿ ಮತ್ತೊಂದು ಪವರ್ಫುಲ್ ಶಾಟ್ ಬರ್ತಾ ಇದೆ ಈಗ.
ಡಗೌಟ್ನಲ್ಲಿ ಅಭಿಮಾನಿಗಳಿಗೆ ಉಚ್ಚಕ್ಕೆ ಕೊಡ್ತಾ ಇದ್ದಾರೆ. BPO ತಂಡದ ಫ್ಯಾನ್ಸ್ ಈಗ ಮತ್ತೆ ಪಂದ್ಯದಲ್ಲಿ ಚನ್ಶೆಟ್ಟಿ ಹಾಕು ಕ್ರ್ಯಾಕರ್ ತರಲ್ಲ ಕಳ್ಸಿನ ಹಾಕು. 18 ಎಸೆತ 51 ರನ್ನಿನ ಅವಶ್ಯಕತೆ. ಪಂದ್ಯ ರೋಚಕ ಘಟ್ಟದತ್ತ. ವೀರೇಶ್ ಅವರು ಹಿಂದಿನ ಪಂದ್ಯದಲ್ಲಿ ಪಂದ್ಯದ ಗತಿಯನ್ನು ಬದಲಾಯಿಸಿದ್ದಾರೆ. 7 ಓವರ್ಗಳ ಮುಕ್ತಾಯಕ್ಕೆ 93. ಎಸ್ ಸರ್, 18 ಗೆಲ್ಲಿಸ್ಬಿಡು ನೀ, ಬೇರೆ ಏನೋ ಬೇಕಾಗಿಲ್ಲ ನಮಗ. 8 ಸಿಕ್ಸರ್ಗಳ ಅವಶ್ಯಕತೆ. ಸಿಕ್ಸರ್ಗಳ ಲೆಕ್ಕಾಚಾರಕ್ಕೆ ಹೋದರೆ ಕೇವಲ 8 ಸಿಕ್ಸರ್ಗಳ ಅವಶ್ಯಕತೆ 18 ಎಸೆತಗಳಲ್ಲಿ. ಮತ್ತೊಂದು ಬದಿಯಲ್ಲಿ ಮೆಚ್ಚಲೇಬೇಕು ಲಕ್ಷ್ಮಣ್ ಸರ್ ಅವರ ಬ್ಯಾಟಿಂಗ್ ಅನ್ನು ನೋಡಿ. ಒನ್ ಸೈಡ್ ಅವರು ಸ್ಟ್ಯಾಂಡ್ ಅನ್ನು ಕೊಡ್ತಾ ಇದ್ದಾರೆ. ಅವರು ಕೂಡ ಯಾವುದೇ ಡಾಟ್ ಬಾಲ್ ಮಾಡ್ತಾ ಇಲ್ಲ, ಉತ್ತಮವಾದ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಲಕ್ಷ್ಮಣ್ ಸರ್. ಬೌಲಿಂಗ್ ನಲ್ಲಿ ಈ ಬಾರಿ ಮತ್ತೊಮ್ಮೆ ಸಿದ್ದು. ಲೆಗ್ ಅಂಪೈರಿಂಗ್ ಕಾರ್ಯದಲ್ಲಿ ಶ್ರೀಧರ್ ಜೋಶಿ ಸರ್, ಸ್ಟೇಟ್ ಅಂಪೈರಿಂಗ್ ಕಾರ್ಯದಲ್ಲಿ ಸಿದ್ದು ಪಾಜಿ, ಡ್ಯಾನ್ಸಿಂಗ್ ಅಂಪೈರ್ ಹಾಗೂ ಲೆಗ್ ಅಂಪೈರಿಂಗ್ ಕಾರ್ಯದಲ್ಲಿ ಔಟ್ ಸೈಡ್ ಜಾತಾ ಇದೆ. 4 ರನ್ಗಳಾಗುವ ಸಾಧ್ಯತೆ, ಆದರೆ ಇಲ್ಲ, ಕೇವಲ 1 ರನ್ಗಳು. ಲೆಗ್ ಅಂಪೈರಿಂಗ್ ಕಾರ್ಯದಲ್ಲಿ ಶ್ರೀಧರ್ ಜೋಶಿ ಸರ್, KSCA ಪ್ರೆಸಿಡೆಂಟ್ ಆಫ್ ವಿಜಯಪುರ ಡಿಸ್ಟಿಕ್. ಬಾಲ್ ಚೇಂಜ್ ಮಾಡಂದ್ರೆ ಮಾಡ್ತೀನಿ, ಇಲ್ಲಿ ರಗಡ ಬಾಲ್ ಇಟ್ಟಿನಿ, ತಲೆ ಕೆಡಿಸೋಬೇಡ. ಹಾ ವೈ ಹೊಸ ಬಾಲ್ ಕೊಡು. ಯಾವ ಕುರ್ತು ಕೊಡು ನೀ. ಉತ್ತಮವಾದಂತಹ ಹೊಡೆತ, ಬಾಲ್ ಹೋಗ್ತಾ ಇದೆ ನೇರವಾಗಿ. 4 ರನ್ಗಳು. ಒನ್ ಮ್ಯಾನ್ ಆರ್ಮಿ ಆಗ್ತಾ ಇದ್ದಾರೆ ಇಲ್ಲಿ ವೀರೇಶ್. ಜನಶಂಟಿ ಇದು ಹೊಟ್ಟೆ ಕೆಲಸ. ಡೈರೆಕ್ಟ್ ಇನ್ಚಾರ್ಜ್ ಸೂಪರ್ಡೆಂಟ್ ಮಾಡಿಬಿಡು ನಿಮಗ. ಉತ್ತಮವಾದಂತಹ ಹೊಡೆತ, ಬಿಡು ಬಿಡು, ಯಾವುದೇ ರನ್ ತಗೊಳ್ತಾ ಇಲ್ಲ ಅಲ್ಲಿ. ಹ್ಯಾಂಗ್ ಬರ್ತಾವ ಚಿಣಿಗೆ ಹಾವು ಬಂದಂಗ. ಬಸವರಾಜ್ ಅವರು ಯಾವುದೇ ಬಾಲ್ ಬಿಡ್ತಾ ಇಲ್ಲ. DR ತಂಡದ ಜಾಂಟಿ ರೋಡ್ಸ್ ಟೀಮ್ ಯಾವುದೇ ರನ್ ಓಡಿಲ್ಲ ಸರ್. ಈ ಬಾರಿ ಮತ್ತೊಮ್ಮೆ
ಅಲ್ಲಿ ಬ್ಯಾಡ್ರಿ ಬೈತಾರ್ರಿ ಒಳಗೆ ಕಳಿಸ್ತೀವಿ ಅಲ್ಲೇ ಕಳಿಸಿದ್ರೆ ಬೈತಾರ್ರಿ ಈಗ ಹುಡುಗರ ಸಲ ನೋಡ್ರಿ ಹಾಲಿಗೆಲ್ಲ ಬಡ್ತೈತ್ರಿ ಮತ್ತೊಮ್ಮೆ ಸಿದ್ದು ಟು ಹೊಡಿತಾನ ವೀರೇಶ್. ಹೆಂಗೆ ಹೊಡಿತಾನೆ ಹೇಳ್ತೀರಿ ಮತ್ತೊಂದು ಸಿಕ್ಸರ್. ನೋಡಿ ಸರ್ ಬಾಲ್ ನೋಡ್ರಿ. ಬಾಲ್ ಟೆನ್ನಿಸ್ ಗ್ರೌಂಡಿಗೆ ಹೋಗಿದೆ. 123 ಮೀಟರ್ಗಳ ಸಿಕ್ಸರ್. ಕೇವಲ 12 ಎಸೆತಗಳಲ್ಲಿ 44 ರನ್ ಕಲೆ ಹಾಕಿದ್ದಾರೆ ವೀರೇಶ್ ಅವರು. 13 ಎಸೆತ 34 ರನ್ನಿನ ಅವಶ್ಯಕತೆ. 13 ಎಸೆತ 34 ರನ್ನಿನ ಅವಶ್ಯಕತೆ. 34 ಹಾಕಿದ ಲಾಸ್ಟ್ ಬಾಲ್ 6. 13 ಎಸೆತಗಳಲ್ಲಿ ಸರ್ ಲೆಕ್ಕಕ್ಕೆ ಹೋದ್ರೆ 5 ಸಿಕ್ಸರ್ಗಳ ಅವಶ್ಯಕತೆ. ಸರ್ ಬಾಲ್ ಬಂತ ನೋಡ್ರಿ DPO ಟೀಮ್ ಅವರು ಅವರೇ ಬಾಲ್ ಹೋಗಿ ಹುಡ್ಕೊಂಡು ಹೋಗಿ ತಂದಿದ್ದಾರೆ. ಟೆನ್ನಿಸ್ ಗ್ರೌಂಡ್ ಇಂದ ಟೆನ್ನಿಸ್ ಕೋರ್ಟಿಗೆ ಹೋಗಿದ್ದ ಬಾಲ್ ಅನ್ನ ಹುಡ್ಕೊಂಡು ತಂದಿದ್ದಾರೆ. ಬಾಲಿಂಗ್ ಬಿಡಬೇಕಮ್ಮ, ಇದಕ್ಕೊಂದು 6 ಹಾಕ, ಬಾಲಿಂಗೇ ಮಾಡ್ರಿ ಬಿಡ ಒಟ್ಟ ಇನ್ನು ಮುಂದ. ಹೊಡಿತಾನ ಆರಾಮಾಗಿ ಹೊಡಿತಾನೆ. 13 ball, 34 runs required. The match is equally poised. Yes, ಮತ್ತೊಮ್ಮೆ ಕೊಂಚ ಒತ್ತಡದಲ್ಲಿದ್ದಾರೆ ಸಿದ್ದು ಸರ್. ನೋಡೋಣ. Yes, ಮುಖದಲ್ಲಿ ಸ್ವಲ್ಪ ಮಂದಹಾಸ ಬರ್ತಾ ಇದೆ. ಇದಕ್ಕೆ ನೋಬಾಲ ಬರ್ಕೋ. ನೋಬಾಲ ಇದು ನೋಬಾಲ್. ಲೀಲಾಜಾಲವಾಗಿ 6 ರನ್ನುಗಳು. ದಯವಿಟ್ಟು ಅಭಿಮಾನಿಗಳು ದಯವಿಟ್ಟು DPO ಅಭಿಮಾನಿಗಳು ಮೈದಾನದ ಹೊರಗಡೆ ಬರಬೇಕು. ಚಿಕ್ಕ ಮಕ್ಕಳು ಇನ್ನು ಪಂದ್ಯ ಮುಗಿದಿಲ್ಲ. ಸರ್ ಬ್ಯಾನ್ ಸೆಟರು ಹೊರಗೆ ಬನ್ನಿ. ಇನ್ನೂ ಪಂದ್ಯ ಇದೆ, ಇನ್ನೂ ಪಂದ್ಯ ಬಾಕಿ ಇದೆ, ಇನ್ನೂ ಪಂದ್ಯ ಇದೆ. ಹೊರಗೆ ಬನ್ನಿ. ಚಿಕ್ಕ ಮಕ್ಕಳು ಹೊರಗೆ ಬರ್ರಿ. ಇನ್ನೂ ಪಂದ್ಯ ಮುಗಿದಿಲ್ಲ, ಇನ್ನೂ ಹೊರಗೆ ಬನ್ನಿ. ಇನ್ನೂ ಪಂದ್ಯ ಬಾಕಿ ಇದೆ. ಹಾಫ್ ಸೆಂಚುರಿ ಆಗಿದೆ ವೀರೇಶ್ ಅವರ. ಹಾಫ್ ಸೆಂಚುರಿ ಕೇವಲ 13 ಎಸೆತಗಳಲ್ಲಿ ಮುಗಿಸಿದ್ದಾರೆ ನೋಡಿ. 13 ಎಸೆತದಲ್ಲಿ 50 ರನ್ ಗಳಿಸಿದ ಅಚ್ಚನ್ ಶೆಟ್ಟಿ. 1,001 ರೂಪಾಯಿ ಘೋಷಣೆ ಅಡಿಷನಲ್ SP ಸಾಹೇಬರಿಂದ. 12 ಬಾಲಿಗೆ 28 ರನ್ನಿನ ಅವಶ್ಯಕತೆ. 12 ಎಸೆತ 28 ರನ್ನಿನ ಅವಶ್ಯಕತೆ. ಪಂದ್ಯ ರೋಚಕ ಘಟ್ಟದತ್ತ. ಇನ್ನು ಪಂದ್ಯ 50. ಸರ್ ಬೌಂಡ್ರಿಯಲ್ಲಿ ಒಳಗೆ ಬರ್ರಿ ದಯವಿಟ್ಟು. ಸರ್ 12 ಬಾಲಿಗೆ 28. 12-28 ಸರ್ ಸ್ಕೋರ್ ಹೇಳ್ತಾ ಇದ್ದೀನಿ, ಸ್ವಲ್ಪ ನೀವು ಗಮನ ಕೊಡಬೇಕು. ನನ್ನ ಹತ್ರ 12 ಬಾಲಿಗೆ 28. ಸರ್ ಬೌಂಡ್ರಿಯಿಂದ 5 ನಿಂತಿದ್ದಾರೆ DPO ಟೀಮ್ ಅವರು. ಸ್ಫೋಟಕ ಬ್ಯಾಟಿಂಗ್ ವೀರೇಶ್ ಅವರಿಂದ ಬರ್ತಾ ಇದೆ. ಕೇವಲ 13 ಎಸೆತಗಳಲ್ಲಿ ಅರ್ಧ ಶತಕವನ್ನು ಬಾರಿಸಿ ಪಂದ್ಯದ ಗತಿಯನ್ನ ಬದಲಾಯಿಸಿದಂತ ಏಕೈಕ ದಾಂಡಿಗ ವೀರೇಶ್ ಚನ್ನಶೆಟ್ಟಿ.
ಉತ್ತಮವಾದಂತ ಫ್ಲಿಕ್. ಈಗ ಗ್ಯಾಪ್ ನಲ್ಲಿ ಹೋಗ್ತಾ ಇದೆ, 4 ಕೂಡ ಕಡಿಮೆ ಇಲ್ಲ ಅಂತ ಮತ್ತೊಮ್ಮೆ 4 ರನ್ಗಳು. ಹತ್ತು ಎಸೆತ 23. ಸರ್ ವಿಕ್ಕೆ ಆಲ್ರೆಡಿ ಸೋಲ್ತ ತಂದಿದ್ದ ಮಗ ಬೆಳೆ ಮುಂಜಾನೆ ಹೇಳಿದ. ಇನ್ನು ಅವನು ವಿಕ್ಕೆ ಇಲ್ಲೇ ಕೂತಾನ ಹಲ್ಲು ಕಿಸ್ಕೊಂಡ. ನೋ ಬಾಲ್, ಸ್ಟ್ರೇಟ್ ಅವೇ ನೋ ಬಾಲ್ ಕಾಲ್. ಓವರ್ ಸ್ಟ್ರೈಕ್. ಸ್ವಲ್ಪ ಸರಿ ಸರ್, ಚೆಕ್ ಮಾಡ್ಬೇಕಾ ಸರ್? ಅಂಪೈರ್ ಏನ ಹೇಳ್ತಾರೆ, ಚೆಕ್ ಮಾಡ್ಬೋದು. ಓಕೆ, ನೋಬಾಲ್ ನೋಬಾಲ್ ಬೇಕಾದಾಗ ಚಾಲೆಂಜ್ ಮಾಡ್ಲಿ. ಡೊನಾಲ್ಡ್ ಟ್ರಂಪ್ ಚೆಕ್ ಮಾಡ್ಲಿ. ನೋಬಾಲ್ ಪ್ರೀ ಹಿಟ್ ಈಗಿನಾಗ 2 ರನ್ ಬರ್ಕೋ. ಅಂಪೈರ್ ಸ್ಟೇ ವಿತ್ ಒರಿಜಿನಲ್ ಡಿಸಿಷನ್. ಇಟ್ಸ್ ನೋ ಬಾಲ್. ನೋ ಬಾಲ್ ಓವರ್ ಸ್ಟ್ರೈಕ್ ಘೋಷಣೆ. ಕಂಡೀಷನ್ ಹಾಕ ನಡಿ. ಮತ್ತೊಂದು ರನ್ನಿನ ಸೇರ್ಪಡೆ. 124 ಸರ. ಇನ್ನು ಅದು ರಿಕಾರ್ಡ್ ಬಾಲ್. 9 ಬಾಲಿಗೆ 20. 9 ಬಾಲಿಗೆ 20. ಮತ್ತೊಮ್ಮೆ ಮಲನಗಳು. ಈ ಬಾರಿ ಕ್ಲೀನ್ ಬಾಲ್. ಪಂದ್ಯದ ಗತಿಯ ಬದಲಾಗ್ತಾ ಇದೆ. ಪಂದ್ಯ ಇನ್ನೂ ಮುಗಿದಿಲ್ಲ ಈ ಬಾರಿ. ಓ ಚಿಕ್ಕ ಮಕ್ಕಳು ಹೊರ ಬರ್ಬೇಕು, ಮ್ಯಾಚ್ ಇನ್ನೂ ಇದೆ. ದಯವಿಟ್ಟು ಚಿಕ್ಕ ಮಕ್ಕಳು, ಬಿಆರ್ ಸಪೋರ್ಟರ್ಸ್, ಬಿಆರ್ ಸಪೋರ್ಟರ್ಸ್ ಹೈ ವೋಲ್ಟೇಜ್ ಮ್ಯಾಚ್. ಈ ರೀತಿಯಾದಂತಹ ಫೈನಲ್ ಪಂದ್ಯ ನೋಡಲು ಟಿಕೆಟ್ ಕೊಟ್ಟರು ಸಿಗಲ್ಲ ಸರ್. ಈ ರೀತಿಯಾದ ಒಂದು ಪಂದ್ಯಾವಳಿ ನೋಡಲು ನಮ್ಮ ಭಾಷೆಯಲ್ಲಿ ಪೈಸಾ ವಸೂಲ್ ಮ್ಯಾಚ್ ಅಂತಾರೆ ಈ ರೀತಿಯಾದ ಪಂದ್ಯಕ್ಕೆ. ಉತ್ತಮವಾದಂತಹ ಎಸೆತ, ಡಾಟೆಡ್ ಡೆಲಿವರಿ. ನೋಬಾಲ್ ನೋಬಾಲ್ ಚೆಕ್ ಇಟ್ಟ ನೋಬಾಲ್ ಥ್ರೋ. 7 ಈಗ ಒತ್ತಡ ಬರ್ತಾ ಇದೆ. ಉತ್ತಮವಾದಂತ ಬೌಲಿಂಗ್ ಪೊಸಿಷನ್ ಮಲ್ಲನಗೌಡ ಅವರಿಂದ. 7 ಎಸೆತದಲ್ಲಿ 20 ರನ್ನಿನ ಅವಶ್ಯಕತೆ. 7ಕ್ಕೆ 3 ಸಿಕ್ಸರ್ಗಳು ಬೇಕಾಗಿದೆ ಈಗ. ಮತ್ತೊಂದು ಬದಿಯಲ್ಲಿ ಲಕ್ಷ್ಮಣ್ ಸರ್ 1 ಮ್ಯಾನ್ ಓಪನಿಂಗ್ ಆಗಿ ಬಂದಂತ ಇನ್ನೂ ಕೂಡ ಬೇಡ ಅಂತ ಇದ್ದಾರೆ. ಎಸ್ ಲಕ್ಷ್ಮಣ್ ಸರ್ ಅವರು ಏನಾದ್ರು
ಕಾನ್ಫಿಡೆಂಟ್ ಆಗಿ ಕಾಣ್ತಾ ಇದ್ದಾರೆ ಈಗ ಲಕ್ಷ್ಮಣ್ ಸರ್ ಅವರು. ಅವರ ಮುಂದೆ ಇದೆ 20 ರನ್ಗಳು ಬೇಕಾಗಿರೋದು. 6 ಎಸೆತ 20 ರನ್ನಿನ ಅವಶ್ಯಕತೆ. ಕೊನೆಯ ಓವರ್. ಬಾಲಿಂಗ್ ಬರ್ಬೇಕೀಗ. ಈಗಾಗಲೇ ಪಂದ್ಯ ನೋಡ್ಬೇಕು. ಸಮಬಲ ಸಪೋರ್ಟರ್ಸ್ ಇನ್ನೂ ಕೂಡ ದಯವಿಟ್ಟು ಯಾರಾದರೂ ಹಾರ್ಟ್ ವೀಕ್ ಇದ್ದವರು ಈ ಒಂದು ಪಂದ್ಯವನ್ನ ನೋಡಬೇಡಿ ಸರ್. ಎಸ್, ಎದೆ ಬಿಡ್ತಾ ಜೋರಾಗ್ತಾ ಇದೆ. ಹಾರ್ಟ್ ವೀಕ್ ಇದ್ದವರು ಈ ಒಂದು ಪಂದ್ಯವನ್ನ ನೋಡಬೇಡಿ. 6 ಎಸೆತ 20 ರನ್ನಿನ ಅವಶ್ಯಕತೆ. ಕಾದೋಣ. ಕೊನೆಯ ಓವರ್ನ ತೆಗೆದುಕೊಂಡು ಬಾಲಿಂಗ್ ನಲ್ಲಿ ಪಿ ಸಿಂಗೆ. ಇವರು ಬೌಲಿಂಗ್ ಶೈಲಿಯನ್ನು ನೋಡಿದ್ರೆ ಮುತ್ತಯ್ಯ ಮುರಳೀಧರನ್ ಶೈಲಿಯ ಬೌಲರ್ ಪಿ ಸಿಂಗೆ. 6 ಎಸೆತ 20 ರನ್ನಿನ ಅವಶ್ಯಕತೆ. ಸ್ಟ್ರೈಕ್ ನಲ್ಲಿ ವಿಜಯಪುರ SP ಸರ್ ಲಕ್ಷ್ಮಣ್ ಸರ್ ಅವರು. ಕ್ಯಾನ್ ದೇ ಡೂ ಇಟ್ ಫಾರ್ ದ ಟೀಮ್? ವೀರೇಶ್ ಅವರ ವಿಕೆಟ್ ಪತನದಿಂದ ಇನ್ನೂ ಕೂಡ ತುಂಬಾ ನಿರಾಸೆಯಲ್ಲಿ ಡಗ್ಔಟ್ ಅಲ್ಲಿ ಕುತ್ಕೊಂಡಿದ್ದಾರೆ ವೀರೇಶ್ ಅವರು. ಓಕೆ, ಮುಂದೆ ಬಂದು ಎಳೆದು ಬಾರಿಸ್ತಾರೆ. ಮತ್ತೊಮ್ಮೆ ಬಸವರಾಜ್ ಕಡೆ. ಹೌದಾ ಒಲಿಯ ಕೈ ಕಾಲು ಸೊಂಟ ಎಲ್ಲ ಇಂದ ಫೀಲ್ಡಿಂಗ್ ಮಾಡಿದ್ದಾರೆ ಇವತ್ತು ಬಸವರಾಜ್ ಅವರು. ಯಾವುದೇ ರೀತಿ ಬಾಲ್ ಬಿಡ್ತಾ ಇಲ್ಲ ಸರ್, ಒಂಥರ ಮ್ಯಾಗ್ನೆಟಿಕ್ ಫೀಲ್ಡಿಂಗ್ ನಾನು ಗಮನಿಸ್ತಾ ಇದ್ದೇನೆ. ಅವನ ಫೀಲ್ಡಿಂಗ್ ಏನಿಲ್ಲ ಅಂದ್ರೆ ಒಂದು 20 ರನ್ ಉಳಿಸಿದಾನೆ ಸರ್ ಅವ ನಿಮ್ಮ ಟೀಮಿಗೆ. ಬಿಗ್ ಸ್ವಿಂಗ್ ಆಗಿದೆ ಅಲ್ಲಿ, ಬಟ್ ಬೀಟ್ ಆಗ್ತಾ ಇದ್ದಾರೆ. ಎಳೆದ್ದು ಬಾರಿಸಲು ಪ್ರಯತ್ನ ಪಟ್ಟರು. ರೋಚಕ ಪಂದ್ಯ. ನಾವು ನೋಡ್ಬೋದು ಯಾವ ರೀತಿ ಬ್ಯಾಟ್ ಸ್ಲಿಪ್ ಆಗಿದೆ ಕೈಯಿಂದ. ಲಕ್ಷ್ಮಣ್ ಸರ್, ವಿಜಯಪುರ ಜಿಲ್ಲೆ SP, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ದಿಸ್ ಬಾಲ್ ಈಸ್ ಕ್ರೂಷಿಯಲ್. ಕೊಂಚ ಈಗ DAR ತಂಡದ ಮ್ಯಾನೇಜರ್ಸ್ ಎಲ್ಲ ಕೂಡ ನಗುಮುಖದಲ್ಲಿ ಈ ಬಾರಿ ಎಳೆದು ಬಾರಿಸಿದ್ದಾರೆ. ಇನ್ನು ಪಂದ್ಯ ಜೀವಂತ ಇದೆ ಅಂತ ಇದ್ದಾರೆ. ಇನ್ನೂ ಕೂಡ ಕಾದು ನೋಡಬೇಕು. ಥರ್ಡ್ ಅಂಪೈರ್. ಸರ್ ಇಲ್ಲಿ ಯಾರು ಬರ್ಬೇಡ್ರಿ, ನಾವು ಕೊಡ್ತೇವೆ ಸರ್. ಕಂಪ್ಯೂಟರ್ ಬಹಳ ಪ್ರಾಬ್ಲಮ್ ಇದೆ, ಮತ್ತೆ ಯಾರು ಬರ್ಬೇಡ್ರಿ. ಆಡ್ತಾ
ಕೊನೆ ಎಸೆತದಲ್ಲಿ 12 ರನ್ ನೀಡಿದ್ದನ್ನ ನೋಡಿದ್ದೇನೆ. ನೋಡೋಣ ಇನ್ನು ಒಂದು ಎಸೆತದಲ್ಲಿ ಒಂದು ಎಸೆತದಲ್ಲಿ 9 ರನ್ನಿನ ಅವಶ್ಯಕತೆ ಇದೆ. ಯಾರೇ ಗೆದ್ರು ಎಲ್ಲರೂ ನಮ್ಮವರೇ. ಎಸ್, ಒಟ್ಟಿನಲ್ಲಿ ಕ್ರಿಕೆಟ್ ಗೆದ್ದಿದೆ. ಇಲ್ಲಿ ಯಾರು ಗೆದ್ದಿಲ್ಲ, ಯಾರು ಸೋತಿಲ್ಲ, ಕ್ರಿಕೆಟ್ ಗೆದ್ದಿದೆ ಅಂತ ಹೇಳ್ಬೋದು. ಈ ಬಾರಿ 4 ರನ್ಗಳು ಕೇವಲ ತಂಡ ಹೊರ ಹೋಗ್ತಾ ಇದೆ. ಹುಡುಗರೇ ಎಲ್ಲಾರು ಒಲೆ ನೀವೆಲ್ಲ ಅತ್ಯಂತ ಯಶಸ್ವಿಯಾಗಿ ಕ್ರೀಡಾಕೂಟ. ಎಸ್ ಪಿ ಸರ್ ನೋಡಿ ನಾಟ್ ಔಟ್ ಆಗಿದ್ದಾರೆ. 10 ಓವರ್ಗಳು ನಾಟ್ ಔಟ್ ಆಗಿದ್ದಾರೆ. ಎಸ್ ಪಿ ಸರ್, ಲಕ್ಷ್ಮಣ್ ಸರ್ ಉತ್ತಮವಾದಂತ ಬ್ಯಾಟಿಂಗ್ ಪ್ರದರ್ಶನ. ಉತ್ತಮವಾದಂತ ಆಟದ ಪ್ರದರ್ಶನ. ಲಕ್ಷ್ಮಣ್ ಸರ್, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು, ವಿಜಯಪುರ ನಾಟ್ ಔಟ್ ಆಗಿ ಎದುರಾಳಿ ತಂಡ ನೋಡಿ ಅವರನ್ನ ಎತ್ತಿ ಮೆರೆಸ್ತಾ ಇದೆ. 10 ಓವರ್ಗಳನ್ನ ಆಡಿ ಕೊನೆಯವರೆಗೂ ಇದ್ರು, ಆದ್ರೆ ಪಂದ್ಯ ಗೆಲ್ಲಲಾದರೂ ಕೂಡ ಎಸ್ ಅತ್ಯಂತ ದೊಡ್ಡ ಸೆಲೆಬ್ರೇಷನ್ ಆಗ್ತಾ ಇದೆ. ಕಂಗ್ರಾಚುಲೇಷನ್ಸ್ ಟೀಮ್ ಬಿಆರ್ ತಂಡ. ಸರ್ ಮೈಕ್ ತೋರಿ. ಈಗ ಚೀಫ್ ಗೆಸ್ಟ್ ಇನ್ನೇನು ಕೆಲವೇ ಸಮಯಗಳಲ್ಲಿ ನಮ್ಮ ಸಿಟಿ ಎಂಟ್ರಿ ಆಗಲಿದ್ದಾರೆ. ಮಾನ್ಯ ಐ ಜಿ ಸಾಹೇಬರು, ದಯವಿಟ್ಟು ಎಲ್ಲ ಆಫೀಸರ್ಸ್ ಆ್ಯಂಡ್ ಸಿಬ್ಬಂದಿಗಳು ನೋಟ್ ಮಾಡ್ಕೊಳ್ಳಿ. ಈಗ ಇನ್ನೂ ಅರ್ಧ ಗಂಟೆ ಸಮಯ ಇದೆ, ರೆಡಿಯಾಗಿ ಬರಬೇಕು. ದಯವಿಟ್ಟು ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಲ್ಲಿ ವಿನಂತಿ. ಹಲೋ ಹಲೋ. ಹಲೋ ಹಲೋ. ಹಲೋ ಫ್ರೆಂಡ್ಸ್. ಹಾಯ್ ಫ್ರೆಂಡ್. ಮನೆ ಮಾತಾಡ್ಕೊಂಬರ್ರಿ ಹೋರಿ.